ಹೃದಯಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಕಾಯಿಲೆಗಳು ಯಾವ್ಯಾವುದು? ಈ ಹಾರ್ಟ್ ಅಟ್ಯಾಕ್ ಅಂದ್ರೇನು? ಸಿಂಪಲ್ ಕ್ಯಾನ್ಸರ್ ಅಂತ ಏನಾದರೆ ಕಾಯಿಲೆ ಇದೆಯೋ ಅದಕ್ಕೆ ಕೊಡುವಂಥ ಕೆಲವೊಂದು ಮೆಡಿಸಿನ್ಸ್ ಇಂದನೂ ನಿಮಗೆ ಹಾರ್ಟ್ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾರ್ಟ್ ಅಟ್ಯಾಕ್ ಮತ್ತೆ ಹಾರ್ಟ್ ಫೇಲ್ಯೂರ್ ಎರಡು ಒಂದೇನಾ? ಹಾರ್ಟ್ ರಕ್ತನಾಳದಲ್ಲಿ ಬ್ಲಾಕೇಜ್ ಉಂಟಾಗಿ ಹಾರ್ಟ್ಗೆ ಬ್ಲಡ್ ಸಪ್ಲೈ ಆಗದಿರ ಆಗುವಂಥದ್ದು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಹಾರ್ಟ್ ಅಟ್ಯಾಕ್ನ ಒಂದು ಕಾರಣವಾಗಿ ಹಾರ್ಟ್ ಮಸಲ್ಗೆ ಬ್ಲಡ್ ಸಪ್ಲೈ ಇಲ್ದಿರ ಹಾರ್ಟ್ ಮಸಲ್ ವೀಕ್ ಆಗಿ ಪಂಪ್ ಮಾಡುವಂಥ ಕೆಪಾಸಿಟಿ ಕಳ್ಕೊಳ್ಳುತ್ತೆ. ಇದನ್ನು ಹಾರ್ಟ್ ಫೇಲ್ಯೂರ್ ಅಂತ ಕರಿತೀವಿ. ಚಿಕ್ಕ ಮಕ್ಕಳಲ್ಲಿ ಸ್ಕೂಲ್ಗೆ ಹೋಗಿ ಬಂದು ಮಗು ಮಲಗಿರುತ್ತೆ, ಎದ್ದೇಳೋದಿಲ್ಲ. ಹಾರ್ಟ್ ಅಟ್ಯಾಕ್ ಮಾಡುವಂಥ ಟ್ರೀಟ್ಮೆಂಟ್ ಮಾಡಿರೋದು 19 ವಯಸ್ಸು ಸಣ್ಣ ಹುಡುಗನಿಗೆ. ಈ ಗೋಲ್ಡನ್ ಅವರ್ ಅನ್ನೋದು ಹಾರ್ಟ್ ಅಟ್ಯಾಕ್ ಆಗಿರುವಂತಹ ವ್ಯಕ್ತಿಯನ್ನ ಉಳಿಸ್ಕೊಳ್ಳುವಲ್ಲಿ ಎಷ್ಟು ಪ್ರಮುಖವಾದಂತಹ ಸ್ಥಾನವನ್ನ ಪಡೆಯುತ್ತೆ ಅಂತ. ಹಾರ್ಟ್ಗೆ ಬ್ಲಡ್ ಸಪ್ಲೈ ಆಗ್ತಾ ಇಲ್ಲ, ಹಾಗಾಗಿ ಹಾರ್ಟ್ ಮಸಲ್ ಸತ್ತೋಗ್ತಾ ಇದೆ. ಸೊ ನೀವು ಆ ಬ್ಲಾಕೇಜ್ನ ಎಷ್ಟು ಬೇಗ ಕ್ಲಿಯರ್ ಮಾಡ್ತೀರಾ, ಹಾರ್ಟ್ಗೆ ಪುನಃ ಅಷ್ಟು ಬೇಗ ಬ್ಲಡ್ ಸಪ್ಲೈ ಆಗೋಕ್ಕೆ ಶುರು ಆಗುತ್ತೆ. ಹಾರ್ಟ್ ಪರ್ಮನೆಂಟ್ ಡ್ಯಾಮೇಜ್ ಆಗುವಂಥದ್ದನ್ನು ನೀವು ಪ್ರಿವೆಂಟ್ ಮಾಡ್ತೀರಾ. ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಕಾರ್ಡಿಯಾಕ್ ಅರೆಸ್ಟ್ ಆಗಿರುವಂಥದ್ದು ಅನ್ನೋ ಮಾಹಿತಿ ಎಲ್ಲ ಕಡೆ ಸುಳಿದಾಡ್ತಾ ಇತ್ತು. ಸೈಂಟಿಫಿಕ್ ಡಾಟಾ ಪ್ರಕಾರ ಇಲ್ಲ. ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್ಗೆ ಸ್ವಾಗತ. ನಾನು ಉಷಾ. ಹೃದಯವು ನಮ್ಮ ದೇಹದ ಪ್ರಮುಖ ಭಾಗ. ದೇಹದ ಇಡೀ ಭಾಗಕ್ಕೆ ರಕ್ತವನ್ನ ಪಂಪ್ ಮಾಡುವ ಹೃದಯದ ಆರೋಗ್ಯವು ನಮ್ಮ ಜೀವನ ಶೈಲಿಯ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಕಾಯಿಲೆಗಳು ಯಾವ್ಯಾವುದು? ಈ ಹಾರ್ಟ್ ಅಟ್ಯಾಕ್ ಅಂದ್ರೇನು? ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಫೇಲ್ಯೂರ್ಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ? ಹಾಗಾದ್ರೆ ಅದಕ್ಕೆ ಯಾವ ರೀತಿಯಾದ ಪ್ರಿವೆನ್ಷನ್ ಅನ್ನ ತೆಗೆದುಕೊಳ್ಬೇಕು, ಮತ್ತೆ ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ಯಾವ ರೀತಿಯಾದ ಟ್ರೀಟ್ಮೆಂಟ್ಗಳು ಲಭ್ಯಗಳು ಇದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೋಸ್ಕರ ನಮ್ಮ ಜೊತೆಗೆ ಬನ್ನೇರ್ಘಟ್ಟ ಅಪೋಲೋ ಆಸ್ಪತ್ರೆಯ ಸೀನಿಯರ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿರುವಂತಹ ಪಿ ಲಕ್ಷ್ಮೀಕಾಂತ್ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್, ಈ ಹಾರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂಗ ದೇಹಕ್ಕೆ. ಸೊ ಈ ಹಾರ್ಟ್ಗೆ ಅಟ್ಯಾಕ್ ಅನ್ನುವಂಥದ್ದು ಏನಾಗುತ್ತೆ, ಹಂಗಂದ್ರೆ ಏನು ಅಂತ ಮೊದಲಿಗೆ? ಬಹಳ ಒಳ್ಳೆ ಪ್ರಶ್ನೆ. ಸೊ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಪಘಾತ ಅಂತ ಏನಾದರೆ ನಾವು ಕರಿತೀವೋ, ಹಾರ್ಟಿಗೆ ರಕ್ತ ಪ್ರಸರಣೆ, ರಕ್ತ ಸರಬರಾಜು ಕಮ್ಮಿ ಆಗುವಂಥ ಪರಿಸ್ಥಿತಿಯಲ್ಲಿ ಹಾರ್ಟ್ ಮಸಲ್ ಸ್ನಾಯುಗಳು ಅಂತ, ಹಾರ್ಟ್ ಸ್ನಾಯು ಏನಾದರೆ ಹೃದಯದ ಸ್ನಾಯುಗಳಿರುತ್ತೋ ಅದಕ್ಕೆ ರಕ್ತ ಪ್ರಸರಣೆ ಆಗದಿರ, ಅದರಿಂದ ಅದಕ್ಕೆ ಆಕ್ಸಿಜನ್ ಇರ್ಬೋದು ಅಥವಾ ಗ್ಲೂಕೋಸ್ ಇರ್ಬೋದು ಅಂಥದ್ದು ಅದಕ್ಕೆ ಕೊರತೆಯಾಗಿ ಹಾರ್ಟ್ ಮಸಲ್ ಸಾಯುವಂಥ ಪರಿಸ್ಥಿತಿ ಉಂಟಾಗುವುದೇನೆ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಇದಕ್ಕೆ ಕಾರಣ ಅಂತ ನಾವು ನೋಡೋಕ್ಕೆ ಹೋದರೆ, ಹಾರ್ಟ್ಗೆ ಬ್ಲಡ್ ಸಪ್ಲೈ ಮಾಡುವಂಥ ರಕ್ತನಾಳಗಳನ್ನು ಕೊರನರಿ ಆರ್ಟ್ರೀಸ್ ಅಂತ ಕರಿತೀವಿ. ಅದರಲ್ಲಿ ಕೊಬ್ಬಿನಂಶ ಅಥವಾ ಕೊಲೆಸ್ಟ್ರಾಲ್ ಅಂತ ಏನಾದರೆ ಕರಿತೀವೋ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್, ಭಾಳ ವರ್ಷಗಳಿಂದ ಅದು ಒಳಗಡೆ ಪ್ಲಾಕ್ ಅಂತ ಕರಿತೀವಿ. ಅದು ಡಿಪಾಸಿಟ್ ಆಗಿ ಅದು ಮೆತ್ತಗೆ ಹೆಚ್ಚಾಗುತ್ತಾ ಒಂದು ದಿವಸ 100% ಆಗುವಂಥ ಪರಿಸ್ಥಿತಿಯಲ್ಲಿ ಏನಾದರೆ ಉಂಟಾಗುತ್ತೋ ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಡಾಕ್ಟರ್, ಈ ಹಾರ್ಟ್ ಅಟ್ಯಾಕ್ನ ಸಿಂಪ್ಟಮ್ಸ್ಗಳು ಯಾವ ರೀತಿಯಾಗಿರುತ್ತೆ? ಹಾರ್ಟ್ ಅಟ್ಯಾಕ್ ಬಂದಿರುವಂಥ ವ್ಯಕ್ತಿಗೆ ಹೃದಯದ ಮಧ್ಯಭಾಗ, ಛಾತಿಯ ಮಧ್ಯಭಾಗದಲ್ಲಿ ಸಿವಿಯರ್ ಪೈನ್, ನಾರ್ಮಲ್ ಆಗಿರುವಂಥ ಸಣ್ಣ ಪುಟ್ಟ ನೋವಿನ ಥರ ಇರಲ್ಲ. ಭಾಳಷ್ಟು ಜನ ಇದಕ್ಕಂತಲೇ ಕನ್ಫ್ಯೂಸ್ ಮಾಡ್ಕೊಂಡು ನಮ್ಮ ಹತ್ರ, ಸರ್ ಒಂದು ಸ್ವಲ್ಪ ಪಿನ್ನಲ್ಲಿ ಚುಚ್ಚಿದಂಗೆ ಆಗ್ತಾ ಇದೆ, ಅಲ್ಲಿ ಇಲ್ಲಿ ಏನೋ ಹಾರಾಡ್ದಂಗೆ ಆಗ್ತಾ ಇದೆ, ಅಥವಾ ಕೆಮ್ಮಿದ್ರೆ ಉಸಿರಾಡ ದೊಡ್ಡದು ತಗೊಂಡ್ರೆ ನೋವು ಬರುತ್ತೆ ಅಂತ ಬರ್ತಾರೆ. ಯೂಶ್ವಲಿ ಹಾರ್ಟ್ ಅಟ್ಯಾಕಲ್ಲಿ ಅಂಥ ನೋವು ಕಾಣಿಸ್ಕೊಂಥ ಪರಿಸ್ಥಿತಿ ಇರೋದಿಲ್ಲ. ದ ಇಂಟೆನ್ಸಿಟಿ ಅಂತ ಏನಾದರೆ ಕರಿತೀವೋ, ತೀವ್ರತೆ ಬಂದು ಇದು ಭಾಳ ಸಿವಿಯರ್ ಆಗಿರುತ್ತೆ. ಯೂಶ್ವಲಿ ಹೃದಯದ ಸೆಂಟರ್ ಆಫ್ ದ ಚೆಸ್ಟ್ ಅಲ್ಲಿ ಇರುವಂಥ ಸಾಧ್ಯತೆ ಇರುತ್ತೆ. ದ ಇಂಟೆನ್ಸಿಟಿ ವಿಲ್ ಬಿ ವೆರಿ ಹೈ, ಬಹಳ ತೀವ್ರವಾಗಿರುವಂಥ ನೋವಿರುತ್ತೆ. ಕೆಲವೊಮ್ಮೆ ಈ ನೋವು ಅಲ್ಲೇ ಇರೋದ್ರ ಪರವಾಗಿ ಇಲ್ದಿರ ನಿಮ್ಮ ಕುತ್ತಿಗೆಗಿರ್ಬೋದು, 2 ಭುಜಗಳಿಗಿರ್ಬೋದು ಅಥವಾ ಬೆನ್ನುಗಿರ್ಬೋದು, ಅಲ್ಲಿಂದ ರೇಡಿಯೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದರೊಟ್ಟಿಗೆ ಬಹಳಷ್ಟು ಬೆವರು ಬರುವಂಥದ್ದು, ತಣ್ಣಗಿರುವಂಥ ಕಂಡೀಷನಲ್ಲಿ ಇದ್ರೂ ಸಹ ಸ್ವೆಟಿಂಗ್ ಆಗುವಂಥದ್ದು, ಸುಸ್ತಾಗುವಂಥದ್ದು, ತಲೆ ಸುತ್ತು ಬರುವಂಥದ್ದು ಅಥವಾ ಹೃದಯ ಬಡಿತ ಹೆಚ್ಚಾಗುವಂಥದ್ದು, ಇವೆಲ್ಲನೂ ಸಹ ಹಾರ್ಟ್ ಅಟ್ಯಾಕ್ ಅನ್ನುವ ಸಿಂಪ್ಟಮ್ಸ್ ಅಂತ ಕರಿತೀವಿ. ಇದಾಗಿರುತ್ತೆ. ಕೆಲವೊಮ್ಮೆ ವಯಸ್ಸಾದವರಲ್ಲಿ ಕೆಲವೊಮ್ಮೆ ಈ ನೋವನ್ನೋದು ಯಾವಾಗಲೂ ಕಾಣಿಸ್ಕೊಳ್ದಿರ ದಿಢೀರಂತ ತಲೆ ಸುತ್ತು ಬೀಳುವಂಥ ಸಾಧ್ಯತೆ, ಬೆವರು ಬರುವಂಥ ಸಾಧ್ಯತೆ, ಒಂದು ಚೂರು ನಡೆದ್ರೂ ಸುಸ್ತಾಗುವಂಥದ್ದು ಅಥವಾ ಎದೆ ನೋವು ಹೆಚ್ಚಾಗುವಂಥ ಸಿಂಪ್ಟಮ್ಸೂ ಹಾರ್ಟ್ ಅಟ್ಯಾಕ್ ಮುಖ್ಯ ಲಕ್ಷಣಗಳು. ಓಕೆ ಡಾಕ್ಟರ್, ಈಗ ಒಂದು ಕನ್ಫ್ಯೂಷನ್ ಏನಂದರೆ, ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಫೇಲ್ಯೂರ್ ಎರಡು ಒಂದೇನಾ ಅಥವಾ ಎರಡು ಬೇರೆ ಬೇರೆನಾ? ಭಾಳ ಒಳ್ಳೆಯ ಪ್ರಶ್ನೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಫೇಲ್ಯೂರ್ ಎರಡೂ ಒನ್ ಕ್ಯಾನ್ ಬಿ, ಒಂದು ಕಾರಣ ಇರುತ್ತೆ, ಇನ್ನೊಂದು ರಿಸಲ್ಟ್ ಅಂತ ಕರಿಬೋದು.
ಸೊ ಎರಡೂ ಡಿಫ್ರೆಂಟ್ ಎಂಟಿಟೀಸ್ ಅಂತ ಕರಿತೀವಿ. ಹಾರ್ಟ್ ಅಟ್ಯಾಕ್ ಅನ್ನೋದು ನಡೆಯುವಂಥ ಟೈಮ್ ನೀವು ನೋಡಿಕೊಂಡ್ರಿ ಅಂದರೆ ಅಕ್ಯೂಟ್ ಇವೆಂಟ್ ಅಂತ ಕರಿತೀವಿ. ಕ್ಷಣಿಕವಾಗಿ ನಡೆಯುವಂಥದ್ದು ಹಾರ್ಟ್ ಅಟ್ಯಾಕ್. ಇದಕ್ಕೆ ಮೇಯ್ನ್ ಕಾರಣ ಬಂದು ಹಾರ್ಟ್ ರಕ್ತನಾಳದಲ್ಲಿ ಬ್ಲಾಕೇಜ್ ಉಂಟಾಗಿ ಹಾರ್ಟ್ಗೆ ಬ್ಲಡ್ ಸಪ್ಲೈ ಆಗುವಂಥದ್ದು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಅದೇ ಹಾರ್ಟ್ ಫೇಲ್ಯೂರ್ ಅನ್ನುವಂಥದ್ದು ಹಾರ್ಟ್ ಅಟ್ಯಾಕ್ನ ಒಂದು ಕಾರಣವಾಗಿ ಹಾರ್ಟ್ ಮಸಲ್ಗೆ ಬ್ಲಡ್ ಸಪ್ಲೈ ಇಲ್ದಿರ ಹಾರ್ಟ್ ಮಸಲ್ ವೀಕ್ ಆಗಿ ಪಂಪ್ ಮಾಡುವಂಥ ಕೆಪಾಸಿಟಿ ಕಳ್ಕೊಳ್ಳುತ್ತೆ. ಇದನ್ನು ಹಾರ್ಟ್ ಫೇಲ್ಯೂರ್ ಅಂತ ಕರಿತೀವಿ. ಹಾಗಾದರೆ ಹಾರ್ಟ್ ಫೇಲ್ಯೂರ್ಗೆ ಬರೀ ರಕ್ತ ಪ್ರಸರಣೆ ಕಮ್ಮಿ ಆಗಿರುವಂಥದ್ದು ಒಂದೇನ ಕಾರಣ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಹಾರ್ಟ್ ಫೇಲ್ಯೂರ್ ಆಗಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಸಿಂಪಲ್ ಕ್ಯಾನ್ಸರ್ ಅಂತ ಏನಾದರೆ ಕಾಯಿಲೆ ಇದೆಯೋ ಅದಕ್ಕೆ ಕೊಡುವಂಥ ಕೆಲವೊಂದು ಮೆಡಿಸಿನ್ಸಿಂದನೂ ನಿಮಗೆ ಹಾರ್ಟ್ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಸ್ಟ್ರೆಸ್ಸಿಂದನೂ ಆಗುವಂಥ ಸ್ಟ್ರೆಸ್ ಇಂಡ್ಯೂಸ್ಡ್ ಕಾರ್ಡಿಯೋಮಯೋಪತಿ ಅಂತ ಕರಿತೀವಿ, ಅದೂ ಸಹ ಒಂದು ಕಾರಣ. ಕೆಲವೊಂದು ಸಲ ಬಾಡಿಯಲ್ಲಿ ಸಿವಿಯರ್ ಇನ್ಫೆಕ್ಷನ್ ಆಗುವಂಥ ಪರಿಸ್ಥಿತಿಯಲ್ಲಿ ಹಾರ್ಟ್ ಮೇಲೂ ಅದರ ಪ್ರಭಾವ ಬೀರಿ ಹಾರ್ಟ್ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹಾರ್ಟ್ ಅಟ್ಯಾಕ್ ಅನ್ನುವುದು ಅಕ್ಯೂಟ್ ಇವೆಂಟ್ ಅಂತ ಕರಿತೀವಿ. ಹಾರ್ಟ್ ಫೇಲ್ಯೂರ್ ಅನ್ನೋದು ಮೆಜಾರಿಟಿ ಆಫ್ ದ ಪೇಷಂಟ್ಸ್, ಭಾಳಷ್ಟು ಜನಗಳಲ್ಲಿ ಕ್ರಾನಿಕ್ ಇವೆಂಟ್ ಅಂತ ಕರಿತೀವಿ. ಹಾರ್ಟ್ ಅಟ್ಯಾಕಲ್ಲಿ ಯೂಶ್ವಲಿ ನಾವು ಇಷ್ಟೊತ್ತು ಏನಾದರೆ ಮಾತಾಡಿದ್ವೋ, ಛಾತಿಯ ಮಧ್ಯಭಾಗದಲ್ಲಿ ಸಿವಿಯರ್ ನೋವು ಬರುವಂಥದ್ದು, ಬೆವರು ಬರುವಂಥದ್ದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಅದೇ ಹಾರ್ಟ್ ಫೇಲ್ಯೂರಲ್ಲಿ ಕಾಲು ಊತ ಬರುವಂಥದ್ದು, ಸುಸ್ತು ದುರ್ಬಲತೆ ಅಂತ ಏನಾದರೆ ಕರಿತೀವೋ ಸುಸ್ತಾಗುವಂಥದ್ದು, ಉಸಿರಾಟಕ್ಕೆ ತೊಂದರೆ ಇರುವಂಥದ್ದು, ಒಂದು ಸ್ವಲ್ಪ ನಡೆದ್ರೂ ಕೆಲವೊಮ್ಮೆ ಪೇಷಂಟ್ ಬಂದು ಹೇಳ್ತಾರೆ, ಸರ್ ಸುಮ್ಮನೆ ಕುಂತಿರುವಾಗ ನಮಗೇನೂ ತೊಂದರೆ ಇಲ್ಲ, ಯಾವಾಗ ನಾನೊಂದು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಈವನ್ ಸಿಂಪಲ್ ಆ್ಯಕ್ಟಿವಿಟೀಸ್ ಏನಾದರೆ ದಿನನಿತ್ಯ ಕೆಲಸಗಳೇನಾದರೆ ಇರುತ್ತೋ, ರೆಸ್ಟ್ ರೂಮ್ಗೆ ಹೋಗುವಂಥದ್ದು, ಸ್ನಾನ ಮಾಡುವಂಥದ್ದು, ಅಂಥದ್ದು ಮಾಡಬೇಕಾದ್ರೂ ನನಗೆ ಆಯಾಸ ಬರುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಕಾಲು ಊತ ಬರುತ್ತೆ ಅಂತ ಏನಾದರೆ ಕರೀತಾರೆ. ಇವೆಲ್ಲನೂ ಹಾರ್ಟ್ ಫೇಲ್ಯೂರ್ನ ಮುಖ್ಯ ಲಕ್ಷಣಗಳು ಅಂತ ಕರಿತೀವಿ. ಅಂದ್ರೆ ದಿನನಿತ್ಯದ ಜೀವನದಲ್ಲಿ ಏನಾಗುತ್ತೆ, ಈ ತರದ ಸುಸ್ತಾಗುವಂಥದ್ದು, ಕಾಲ್ ನೋವಾಗುವಂಥದ್ದು, ನೀವೇನ್ ಸಿಂಪ್ಟಮ್ಸ್ ಗಳನ್ನ ಹೇಳಿದ್ರಿ, ಇದು ಆಗ್ತಾ ಇರುತ್ತೆ. ಆದ್ರೆ ಅದನ್ನ ಗಮನ ವಹಿಸೋದಿಲ್ಲ ಜನರು. ಸೊ ಅದೆಲ್ಲೋ ಒಂದ್ ಕಡೆ ಹಾರ್ಟ್ ಫೇಲ್ಯೂರ್ಗೆ ಒಂದು ದಾರಿ ಮಾಡಿಕೊಡ್ತಾ ಇರುತ್ತೆ ಅನ್ನೋದು ಆಯ್ತು. ಹಾಗಾದ್ರೆ ಹೌದು, ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ಇನ್ಸಿಡೆಂಟ್ ಆದಾಗ ಮೆಜಾರಿಟಿ ಆಫ್ ದ ಪೀಪಲ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗಿ ಕೆಲವೊಮ್ಮೆ ಮೆಡಿಕಲ್ ಫೆಸಿಲಿಟಿಗೆ ಬಂದು ಅದು ಪತ್ತೆ ಹಚ್ಚಿ ಅದಕ್ಕುಂಟಾದ ಟ್ರೀಟ್ಮೆಂಟು ಮಾಡಿರ್ತೀವಿ. ಕೆಲವೊಮ್ಮೆ ಕಂಡೀಷನ್ಸಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಆಗಿ ಅದು ಪೇಷಂಟ್ಗೆ ಗಮನಕ್ಕೆ ಬರೆದಿರುವಂಥ ಪರಿಸ್ಥಿತಿನೂ ಇರುತ್ತೆ. ಕಾರಣ ಏನು ಅಂದರೆ ಆ ಲಕ್ಷಣಗಳು ಬಹಳ ಸೂಕ್ಷ್ಮವಾಗಿರ್ಬೋದು, ಅಥವಾ ಅಷ್ಟೊಂದು ಪೇಷಂಟ್ ಸಿವಿಯರ್ ಆಗಿದ್ದು ಒಂದು ಮೆಡಿಕಲ್ ಫೆಸಿಲಿಟಿಗೆ ಹೋಗಿ ಅದನ್ನು ತೋರಿಸ್ಬೇಕು ಅಂಥದ್ದು ಅವರಿಗೆ ಗಮನಕ್ಕೆ ಬರೆದಿರುವಂಥದ್ದನ್ನು ಆಗಿ ಅದನ್ನು ಇಗ್ನೋರ್ ಮಾಡಿ, ಸೊ ಇದೇ ಸ್ಲೋ ಆಗಿ ಪ್ರೋಗ್ರೆಸ್ ಆಗಿ ಹಾರ್ಟ್ ಫೇಲ್ಯೂರಲ್ಲೂ ಲ್ಯಾಂಡ್ ಆಗುವಂಥ ಪರಿಸ್ಥಿತಿ ಇರುತ್ತೆ. ಹೀಗಾಗಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಏನಾದರೆ ಕರಿತೀವೋ, ಹೆಚ್ಚಕ್ಕೂ ಶುಗರ್ ಬಿ ಪಿ ಬಹಳ ವರ್ಷದಿಂದ ಇರೋರಲ್ಲಿ, ವಯಸ್ಸಾದವರಲ್ಲಿ, ಇಂಡಿಯಾದಲ್ಲಿ ಈಗ ಹೇಗಾಗಿದೆ ಅಂದರೆ ದ ಎಂಟೈರ್ ಜನರೇಷನಲ್ ಶಿಫ್ಟ್ ಅಂತ ಕರಿತೀವಿ. ಸೊ ಮೆಜಾರಿಟಿ ಆಫ್ ದ ಪೀಪಲ್ ಆರ್ ಲಿವಿಂಗ್ ಲಾಂಗರ್. ಭಾಳ ಕಾಲ ಜೀವನ ಶೈಲಿಯಿಂದನೋ ಅಥವಾ ಬೆಟರ್ ಮೆಡಿಕಲ್ ಫೆಸಿಲಿಟೀಸ್ ಇವತ್ತು ಇರೋದರಿಂದ ವಯಸ್ಸು ಜಾಸ್ತಿ ಇರೋರು ಸಹ ಮೊದಲು 60ರಲ್ಲಿ ಡೆತ್ ಆಗುವಂಥ ಪರಿಸ್ಥಿತಿ ಈಗ 70-80ಕ್ಕೆ ಶಿಫ್ಟ್ ಆಗುವಂಥ ಇದರಲ್ಲಿ, ಮತ್ತು ಶುಗರ್ ಭಾಳ ಜನಗಳಲ್ಲಿ ಇರೋದರಲ್ಲಿ ಮೆಜಾರಿಟಿ ಆಫ್ ದೆಮ್ ಈ ನೋವಿಂದ, ಹಾರ್ಟ್ ಅಟ್ಯಾಕ್ ನೋವಿಂದ ಆಸ್ಪತ್ರೆಗೆ ಬರೆದಿರ, ಸೊ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಈಗ ನಾವು ಪ್ರಾಕ್ಟೀಸಲ್ಲಿ ಭಾಳಷ್ಟು ಹೆಚ್ಚಾಗಿ ನೋಡ್ತಾ ಇದ್ದೇವೆ. ತುಂಬ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್. ಯಾಕಂದರೆ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಫೇಲ್ಯೂರ್ ಎರಡೂ ಒಂದೇ ಅನ್ನೋದೊಂದು ಎಷ್ಟೊಂದು ಕನ್ಫ್ಯೂಷನ್ ಇತ್ತು. ಅದ್ರ ಜೊತೆಗೆ ಈ ಹಾರ್ಟ್ ಫೇಲ್ಯೂರ್ಗೆ ಸಿಂಪ್ಟಮ್ಸ್ ಬೇರೆ, ಹಾರ್ಟ್ ಅಟ್ಯಾಕ್ಗೆ ಸಿಂಪ್ಟಮ್ಸ್ ಬೇರೆ ಅನ್ನೋದನ್ನ ಕ್ಲಿಯರ್ ಆಗಿ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಡಾಕ್ಟರ್, ಈ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರೋವಂಥದ್ದು, ನೀವು ಹೇಳಿದ್ರಿ ಮುಂಚೆ ಎಲ್ಲ ಒಂದು 60-70 ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇತ್ತು. ಆದರೆ ಇತ್ತೀಚೆಗೆ ತುಂಬ ಚಿಕ್ಕ ಏಜಲ್ಲಿ ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಏನು ಜೀವನ ಶೈಲಿ ಕಾರಣನ, ಏನಂತಾನೆ ಗುರ್ತು ಸಿಗ್ತಾ ಇಲ್ಲ? ಬಹಳ ಒಳ್ಳೆ ಪ್ರಶ್ನೆ. ಸೊ ಇನ್ಫ್ಯಾಕ್ಟ್ ನನ್ನ ಪ್ರಾಕ್ಟೀಸಲ್ಲಿ ನಾನು ಹೇಳಬೇಕು ಅಂತ ಆದರೆ, ಕಮ್ಮಿ ವಯಸ್ಸಲ್ಲಿ ನಾನು ಆಪರೇಷನ್ ಅಥವಾ ಏಂಜಿಯೋಪ್ಲಾಸ್ಟಿ ಸ್ಟೆಂಟ್ ಅಂತ ನಾವೇನಾದರೆ ಕರಿತೀವೋ, ಹಾರ್ಟ್ ಅಟ್ಯಾಕ್ ಮಾಡುವಂಥ ಟ್ರೀಟ್ಮೆಂಟ್ ಮಾಡಿರೋದು 19 ವಯಸ್ಸು ಸಣ್ಣ ಹುಡುಗನಿಗೆ. ಇನ್ನು ಟೀನ್ ಏಜ್ ಅಂತ ಏನಾದರೆ ಕರಿತೀವೋ ಆ ಏಜಲ್ಲಿ ಇರುವಂಥವ್ರಿಗೆ. ಹಾಗಾದರೆ ಯಾಕೆ ಡಾಕ್ಟ್ರೆ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ಕೇಳೋದು ಭಾಳ ಒಳ್ಳೆಯ ಪ್ರಶ್ನೆ. ಸೊ ಅದರಲ್ಲಿ ಭಾಳಷ್ಟು ಕಾರಣಗಳಿದೆ. ಮೋಸ್ಟ್ ಇಂಪಾರ್ಟೆಂಟ್ ಬಂದು ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿ ಅಂತ ಏನಾದರೆ ಕರಿತೀವೋ ಅದು ಭಾಳಷ್ಟು ಚೇಂಜ್ ಆಗಿದೆ. ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಮೊದಲಿದ್ದಂಗೆ ವ್ಯಾಯಾಮ ಇರ್ಬೋದು, ಅಥವಾ ಬಾಡಿಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನುವಂಥದ್ದು ಇವತ್ತು ಯಾರಿಗೂ ಸಹ ಇಲ್ಲವೇ ಇಲ್ಲ. ಒಂದು. ಎರಡನೇದು ಸ್ಟ್ರೆಸ್ ಅನ್ನುವಂಥದ್ದು ಬಹಳ ಜಾಸ್ತಿ ಆಗಿದೆ, ನಿದ್ದೆಯ ಕೊರತೆ, ಇವೆಲ್ಲನೂ ಹೊಸದಾಗಿ ಬಂದಿರುವಂಥ
ಕಾರಣಗಳು ಅಂತ ಹೇಳ್ಬೋದು. ಶುಗರ್ ಅನ್ನುವಂತಿರ್ಬೋದು, ಬಿ ಪಿ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಇವೆಲ್ಲನೂ ಫಸ್ಟೂ ಇತ್ತು, ಈಗಲೂ ಇದೆ. ಬಟ್ ಪ್ರಪೋರ್ಷನ್ ಭಾಳ ಹೆಚ್ಚಾಗಿದೆ. ಮೊದಲು ಭಾಳ ಕಮ್ಮಿ ಜನಕ್ಕೆ ಶುಗರ್ ಬಿ ಪಿ ಇರ್ತಿತ್ತು, ಈಗ ಭಾಳ ಹೆಚ್ಚಾಗಿ ಕಮ್ಮಿ ವಯಸ್ಸಿನಲ್ಲೇ ಶುಗರ್ ಬಿ ಪಿ ಬರ್ತಾ ಇದೆ. ಇದೆಲ್ಲನೂ ಕಾರಣಗಳು ಅಂತ ತಗೊಂಡ್ರೆ ನಾನು ಇಷ್ಟೊತ್ತು ಹೇಳಿದ್ದು ಎಕ್ಸ್ಟ್ರಾ ಕಾರಣಗಳು. ಎಸ್ಪೆಷಲಿ ಸ್ಮೋಕಿಂಗ್ ಪ್ರಿವೆಲೆನ್ಸ್, ಧೂಮಪಾನ ಅಥವಾ ಮದ್ಯಪಾನ ಅಂತ ಏನಾದರೆ ಕರಿತೀವೋ, ಇವೆಲ್ಲನೂ ಇವತ್ತಿನ ಜನ್ರೇಷನಲ್ಲಿ ಭಾಳಷ್ಟು ಹೆಚ್ಚಾಗಿದೆ. ಇವೂ ಸಹ ಮುಖ್ಯವಾದ ಕಾರಣ. ಇದು ಬಿಟ್ಟು ಜೀವನ ಶೈಲಿ ಹೇಳಿದ್ದೀನಿ, ವ್ಯಾಯಾಮದ ಕೊರತೆ, ಅಥವಾ ನಾವು ಊಟ ಮಾಡುವಂಥದ್ದು ಏನಾದರೂ ಇದೆಯೋ, ಈಗ ಕಂಪ್ಲೀಟ್ ವೆಸ್ಟರ್ನೈಸೇಷನ್ ಅಂತಲೂ ನಾವು ಅದನ್ನು ಕರಿಬೋದು. ನಮ್ಮದು ಬೇಸಿಕ್ ಡಯಟ್ ಏನಾದರೆ ಇತ್ತು ಇಂಡಿಯನ್ ಡಯಟ್ ಅಂತ, ಸೊ ಸ್ಲೋಲಿ ಅದು ಮೂವ್ ಆಗಿ ಮೋರ್ ಆಫ್ ಫ್ಯಾಟ್ ಕನ್ಸೆಪ್ಷನ್, ಮಾಡರ್ನೈಸ್ ವೆಸ್ಟರ್ನೈಸ್ ಡಯಟ್ ತಗೊಂತೋರಿಂದನೂ ಈ ಪ್ರಾಬ್ಲಮ್ ಈಗ ಹೆಚ್ಚಾಗ್ತಾ ಇದೆ. ಸೊ ನಿದ್ದೆ ಕೊರತೆ, ಸ್ಮೋಕಿಂಗ್, ಆಲ್ಕೋಹಾಲಿಸಮ್, ಧೂಮಪಾನ, ಮದ್ಯಪಾನ, ಸ್ಟ್ರೆಸ್, ಇವೆಲ್ಲನೂ ಸೇರಿ ಹಾರ್ಟ್ ಅಟ್ಯಾಕ್ ಈಗ ಮುಂಚಿನ ಥರ 50ರಿಂದ 60 ಅಥವಾ 60ರಿಂದ 70ರಲ್ಲಾಗೋದು ಈಗ ನಾವು 30ರಿಂದ 40 ದಶಕದಲ್ಲೇನೆ ನೋಡ್ತಾ ಇದ್ದೀವಿ. ಭಾಳಷ್ಟು ಕೇಸಸ್ ಹೆಚ್ಚಾಗಿದೆ. ಇತ್ತೀಚೆಗೆ ಭಾಳ ಪೇಷಂಟ್ಸು 30 ಲೆಸ್ ದೆನ್ 30ನೂ ನೋಡ್ತಾ ಇದ್ದೀವಿ. ಹೌದು ಡಾಕ್ಟರ್. ಅದ್ರ ಜೊತೆಗೆ ಒಂದು ಇವಾಗ ಪೇರೆಂಟ್ಸ್ಗೆ ಪ್ರಮುಖವಾದಂತಹ ನೋವು ಅಥವಾ ಕಷ್ಟ ಏನಂತಂದರೆ, ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಸ್ಕೂಲ್ಗೆ ಹೋಗಿ ಬಂದು ಮಗು ಮಲಗಿರುತ್ತೆ, ಎದ್ದೇಳೋದಿಲ್ಲ, ಅಥವಾ ಅದಕ್ಕೆ ಡಾಕ್ಟ್ರು ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಆಗಿದೆ ಮಗುಗೆ, ಬರೋಷ್ಟೊತ್ತಿಗೆ ಮಗು ಹೊರಟೋಗಿತ್ತು ಅನ್ನೋ ಮಾತನ್ನ ಹೇಳ್ತಾರೆ. ಇದು ಹೇಗೆ ಅಂತ? ಎಸ್, ಇದು ಒಳ್ಳೆ ಪ್ರಶ್ನೆ. ಯಾಕೆಂದರೆ ಸೊ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಹೃದಯಾಪಘಾತ ಅನ್ನೋದು ಬಹಳ ರೇರ್ ಅಂತ ಕರಿತೀವಿ. ಭಾಳಷ್ಟು ಜನ ಏನು ಇದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಅಂದರೆ, ಆಗುವಂಥದ್ದು ಎಲ್ಲನೂ ಅಲ್ಟಿಮೇಟ್ಲಿ ಯಾರೇ ಮನುಷ್ಯನ ಪ್ರಾಣ ಹೋದ್ರೂ ಮೂಲ ಅದಕ್ಕೆ ಫೈನಲ್ ಕಾಸ್ ಬಂದು ಹಾರ್ಟ್ ಆ್ಯಕ್ಟಿವಿಟಿ ಅನ್ನುವಂಥದ್ದು ಸ್ಟಾಪ್ ಆಗುವಂಥದ್ದು ಹೌದು. ಬಟ್ ಭಾಳ ಸಣ್ಣ ಪ್ರಾಯ, ನಾನು ಮಾತಾಡ್ತಿರೋದು 8ರಿಂದ 10 ವಯಸ್ಸು ಅಂತ ತಿಳ್ಕೊಳ್ಳಿ. ಇಂಥ ವಯಸ್ಸಲ್ಲೆಲ್ಲನೂ ಯೂಶ್ವಲಿ ಆಗಿದೆ ಅಂತ ಹೇಳ್ಬಿಟ್ಟಂದರೆ ಅದು ಹೃದಯಾಪಘಾತ ಅಂದರೆ ರಕ್ತನಾಳದಲ್ಲಿ ಬ್ಲಾಕೇಜ್ ಉಂಟಾಗಿ ಹಾರ್ಟ್ ಅಟ್ಯಾಕ್ ಆಗಿರುವಂಥ ಸಾಧ್ಯತೆ ಇರಲಿಕ್ಕೆ ಇಲ್ಲ. ಇದು ಬೇರೆ ವಿಧವಾದಂಥ ಹಾರ್ಟ್ ರೇಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಹೃದಯ ಬಡಿತ ಏನಾದರೆ ಇದೆಯೋ ಅದು ಹೆಚ್ಚು ಕಮ್ಮಿ ಆಗುವಂಥದ್ದು ಕೆಲವೊಂದು ಕುಟುಂಬ ಪರವಾಗಿ ಹೆರಿಡಿಟ್ರಿ ಆಗಿ ನಡೆಯುವಂಥ ಕೆಲವೊಂದು ಕಾರಣಗಳಿರುತ್ತೆ. ಲಾಂಗ್ ಕ್ಯೂಟಿ ಸಿಂಡ್ರೋಮ್, ಶಾರ್ಟ್ ಕ್ಯೂಟಿ ಸಿಂಡ್ರೋಮ್, ಅಥವಾ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಕರಿತೀವಿ. ಇವೆಲ್ಲನೂ ಹಾರ್ಟ್ ಅಟ್ಯಾಕ್ ಮತ್ತು ಇವನು ಸಪರೇಟ್ ಸೆಟ್ ಆಫ್ ಎಂಟಿಟೀಸ್. ಇದು ಅದರಿಂದ ಆಗುವಂಥ ಸಾಧ್ಯತೆ ಸಣ್ಣ ಮಕ್ಕಳಲ್ಲಿ ಹೆಚ್ಚಾಗಿರುತ್ತೆ. ಹೃದಯ ಬಡಿತ ಒಮ್ಮೆಕೊಮ್ಮೆನೆ 200, 250, 300ಕ್ಕಿಂತನೂ ಹೆಚ್ಚಾಗಿ ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಕರಿತೀವಿ. ಆ ಸಮಯದಲ್ಲಿ ಹೃದಯಕ್ಕೆ ರಕ್ತ ಪ್ರಸರಣೆನೂ ಕಮ್ಮಿ ಆಗುತ್ತೆ ಮತ್ತು ಹೃದಯದಲ್ಲಿ ರಕ್ತ ತುಂಬಿ ಬೇರೆ ಕಡೆಗೆ ಸರಬರಾಜಾಗುವಂಥ ಸಾಧ್ಯತೆಯೂ ಇರೋದಿಲ್ಲ. ಆ ಟೈಮಲ್ಲಿ ಸಡನ್ ಕಾರ್ಡಿಯಾಕ್ ಡೆತ್ ಆಗುತ್ತೆ. ಎರಡೂ ಸಪರೇಟ್ ಎಂಟಿಟಿ ಆಗಿರುತ್ತೆ. ಸೊ ಸಣ್ಣ ವಯಸ್ಸಲ್ಲಿ, ಭಾಳ ಸಣ್ಣ ವಯಸ್ಸಲ್ಲಿ ಆಗುವಂಥದ್ದು ಹಾರ್ಟ್ ಅಟ್ಯಾಕಿಂದ ಆಗತ್ತೆ ಅನ್ನುವಂಥದ್ದು ತಪ್ಪಾಗುತ್ತೆ. ಅದಕ್ಕೆ ಉಂಟಾದ ಕಾರಣಗಳು ಸಪರೇಟ್ ಆಗಿದೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಹೆರಿಡಿಟ್ರಿ ಕೂಡ ಅದಕ್ಕೆ ಪ್ರಮುಖವಾದಂತ ಕಾರಣ. ಯಾಕಂದ್ರೆ ನಾವು ಮಾತಾಡ್ದಾಗೆ ಯಂಗ್ ಜನರೇಷನ್ ಅಂತ ನಾವೇನ್ ಹೇಳ್ತೀವಿ, ಅವ್ರಗಳಿಗಾದ್ರೆ ಒಂದು ಸ್ಮೋಕಿಂಗ್ ಅಂತ ಇರ್ಬೋದು, ಆಲ್ಕೋಹಾಲ್ ಅಂತ ಇರ್ಬೋದು, ಅಥವಾ ದೈನಂದಿನ ಚಟುವಟಿಕೆಗಳಲ್ಲಿ ಅವರು ನಿರತರಾಗಿರೋದಿಲ್ಲ ಅಂತಾನೂ ಹೇಳ್ಬಹುದು. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಹುಟ್ಟದಾಗಿಂದನೂ ಒಂದು ತಾಯಿ ಅಥವಾ ತಂದೆ ಏನು ಮಾಡ್ತಾರೆ ಅಂತಂದ್ರೆ ಒಂದು ಸರ್ಟನ್ ಏಜ್ ವರ್ಗೂನು ತುಂಬಾ ಅವ್ರಿಗೆ ನೋಡ್ಕೊಳ್ಳುವಂಥದ್ದು, ಒಳ್ಳೆ ಫುಡ್ಗಳನ್ನು ಕೊಡುವಂಥದ್ದು, ಆಮೇಲೆ ಒಂದು ಬಾಹ್ಯ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ಳುವಂಥದ್ದನ್ನ ಮಾಡ್ತಾ ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಇದು ಹಾರ್ಟ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ಈ ಥರ ಕಾಯಿಲೆಗಳು ಬರುತ್ತೆ ಅಂತಂದರೆ ಚಿಕ್ಕ ಮಕ್ಕಳಲ್ಲಿ. ಸೊ ಈಗಿನ ಒಂದು ಯುವ ಪೇರೆಂಟ್ಸ್ಗಳಿಗೆ ಯಾವ ರೀತಿಯಾದ ಒಂದು ಸಜೆಷನನ್ನು ನೀವು ನೀಡ್ತೀರಾ ಅಂತ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಅವರು ದಿನನಿತ್ಯ ಜೀವನ ಶೈಲಿ ಏನಾದರೂ ಇರುತ್ತೋ ಅದ್ರ ಬಗ್ಗೆ ಈಗಲಿಂದನೇ ಗಮನ ಕೊಡಿ. ಸೊ ನಾವು ಕನ್ನಡದಲ್ಲಿ ಹೇಳೋದಾದರೆ ಮರದ ಆದಮೇಲೆ ಬಗ್ಗಲ್ಲ ಅನಿಸುತ್ತೆ. ಸಣ್ಣದಾಗಿದ್ದಾಗಲೇ ಬಗ್ಗಿಸ್ಲಿಕ್ಕೆ, ಅದನ್ನ ಇದು ಮಾಡಲಿಕ್ಕೆ ಅವ್ರಿಗೆ ಒಳ್ಳೆ ಚಟುವಟಿಕೆ ಅಥವಾ ಒಳ್ಳೆ ಆಹಾರದ ಬಗ್ಗೆ ಅವ್ರಿಗೊಂದು ಕಾಳಜಿ ಉಂಟು ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್. ಸಣ್ಣ ಮಕ್ಕಳಿಗೆ ಈಗಿರುವಂಥ ಇನ್ಫ್ಲೂಯೆನ್ಸಲ್ಲಿ ಅವ್ರು ಹೋಗುವಂಥ ಸ್ಕೂಲಲ್ಲಿ, ಶಾಲೆಯಲ್ಲಿ ಇರ್ಬೋದು, ಅಥವಾ ಅವರ ಮಿತ್ರರ ಒಟ್ಟಿಗಿರಬೇಕಾದ್ರೆ ಬರುವಂಥದ್ದು, ಇವೆಲ್ಲನೂ ಒಳ್ಳೆ ಇನ್ಫ್ಲೂಯೆನ್ಸ್ ಅನ್ನೋದು ಬರುತ್ತೆ ಅನ್ನೋದಕ್ಕೆ ಯಾರೂ ಇವತ್ತು ಗ್ಯಾರಂಟಿ ಕೊಡುವಂಥ ಸಾಧ್ಯತೆ ಇಲ್ಲ. ಸೊ ಆಲ್ವೇಸ್ ಗುಡ್ ಥಿಂಗ್ಸ್ ಆ್ಯಂಡ್ ಗ್ರೇಟ್ ಥಿಂಗ್ಸ್ ಬಿಗಿನ್ ಅಟ್ ಹೋಮ್ ಅಂತ ಹೇಳ್ತೀವಿ. ಸೊ ಪೇರೆಂಟ್ಸ್ ಆಗಿ ಅವ್ರಿಗೊಂದೊಳ್ಳೆ ಡಯಟ್ ಬಗ್ಗೆ ಒಂದು ಅವಗಾಹನೆ ಕೊಡುವಂಥದ್ದು ಬಹಳ ಇಂಪಾರ್ಟೆಂಟ್ ಅಂತ ಕರಿತೀನಿ. ಸೊ ಈ ಒಳ್ಳೆ ಡಯಟ್ ಅಂದರೆ ಏನಂತ ಹೇಳ್ತೀರಾ ಸರ್ ಅಂತ ಹೇಳೋದಾದರೆ, ಹೋಲ್ ಗ್ರೈನ್ಸ್ ಅಂತ ಕರಿತೀವಿ. ಸೊ ದ್ಯಾಟ್ಸ್ ವಾಟ್ ನಾವು ಮುಂಚೆ ವೆಸ್ಟರ್ನೈಸ್ ಆಗೋದಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಜಾಸ್ತಿ ತಗೊತಾ ಇದ್ದಿದ್ದು ಅದೇ ಇರ್ಬೋದು. ಸೊ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತಾಡ್ತಿರೋದು ಮುದ್ದೆ ಅಂತ ನಾವೇನಾದರೆ ಕರಿತೀವೋ
ಅಥವಾ ರಾಗಿ ಬೇಸ್ಡ್ ಇರ್ಬೋದು, ವೀಟ್ ಬೇಸ್ಡ್, ಮಿಲ್ಲೆಟ್ಸ್ ಬೇಸ್ಡ್, ಓಟ್ ಬೇಸ್ಡ್, ಹೋಲ್ ಗ್ರೈನ್ಸ್ ಅನ್ನುವಂಥ ಡಯಟ್ ಅವರಿಗೆ ಫಸ್ಟಿಂದನೇ ಕಷ್ಟ ಆಗತ್ತೆ. ಮಕ್ಕಳಿಗೆ ಇಷ್ಟ ಆಗಲ್ಲ, ಸಿಹಿ ಇರಲ್ಲ, ತಿನ್ಲಿಕ್ಕೆ ರುಚಿ ಇರಲ್ಲ ಅಂತನೂ ಅವ್ರಿಗೆ ಕಷ್ಟ ಇರ್ಬೋದು. ಅಟ್ಲೀಸ್ಟ್ 1 ಮೀಲ್ ಆಫ್ ದ ಡೇ ಅವ್ರಿಗೆ ಫಸ್ಟಿಂದನೇ ಇದು ಅಳವಡಿಸಿದ್ರಿ ಇವತ್ತು ಅಂದರೆ ಮುಂಚೆಗೆ ಅವರು ದೊಡ್ಡವರಾಗುವಂಥ ಟೈಮಲ್ಲಿ ಒಬಿಸಿಟಿ ಅಂತ ಏನಾದರೆ ಕರಿತೀವೋ, ಅಧಿಕ ತೂಕವಾಗಿರುವಂಥದ್ದು, ಮೈ ಭಾರ ಅನ್ನುವಂಥದ್ದು ಏನಾದರೂ ಇರುತ್ತೆ, ಅದು ಕಮ್ಮಿ ಆದ್ರೂ ಹಲವಾರು ಕಾಯಿಲೆಗಳು ಅದರಿಂದ ಕಮ್ಮಿ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಇನ್ನೊಂದು ಲೀಡ್ ಬೈ ಎಕ್ಸಾಂಪಲ್ ಅಂತಲೂ ಹೇಳ್ಬೋದು. ಭಾಳ ಕಷ್ಟ ಇರ್ಬೋದು ಇವತ್ತಿನ ಜೀವನ ಶೈಲಿಯಲ್ಲಿ. ಮೆಜಾರಿಟಿ ಆಫ್ ದ ಪೇರೆಂಟ್ಸ್ ಇಬ್ಬರೂ ಕೆಲಸ ಮಾಡುವಂಥರ ಪರಿಸ್ಥಿತಿ ಇರುತ್ತೆ. ಇಬ್ಬರೂ ಆಫೀಸ್ಗೆ ಹೋಗಬೇಕು, ಮನೆಯಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅವರೇನೇ ಕೆಲಸ ಮಾಡಿ ನೈಟ್ 11ಕ್ಕೆ 12ಕ್ಕೆ ಮಲಗುವಂಥ ಪರಿಸ್ಥಿತಿ ಇರಬೇಕಾದ್ರೆ ಅವರೇನೇ ಲೀಡ್ ಬೈ ಎಕ್ಸಾಂಪಲ್ ಅಂತ ಹೇಳೋದು ಈಸಿ ಆಗ್ಬೋದು. ನೀವೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೆ ಅಂದರೆ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳೂ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಈಗಿರುವಂಥ ACC AHA ಗೈಡ್ಲೈನ್ಸ್ ಅಂತ ಏನಾದರೆ ಕರಿತೀವೋ ಅದರ ಪ್ರಕಾರ ಒಂದು ದಿವಸಕ್ಕೆ ಮಿನಿಮಮ್ 30ರಿಂದ 45 ನಿಮಿಷಗಳ ಪ್ರತಿನಿತ್ಯ ವ್ಯಾಯಾಮ, ಅಟ್ಲೀಸ್ಟ್ ವಾರದಲ್ಲಿ 5 ದಿವಸ, ಸಂಡೇ ಸ್ಯಾಟರ್ಡೇ ಲೀವ್. ಸೊ ಉಳಿದಿರೋ 5 ದಿವಸ ಅಟ್ಲೀಸ್ಟ್ ನಾವು 30ರಿಂದ 45 ನಿಮಿಷ ಎನಿ ಫಾರ್ಮ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಏರೋಬಿಕ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಸೊ ವಾಕಿಂಗ್, ಜಾಗಿಂಗ್, ಲೈಟ್ ಜಾಗಿಂಗ್ ಇರ್ಬೋದು, ಅಥವಾ ಸ್ಟ್ರೆಚಸ್ ಅಂತ ಏನಾದರೆ ಕರಿತೀವಿ, ಕಾರ್ಡಿಯೋವ್ಯಾಸ್ಕ್ಯುಲರ್ ಎಕ್ಸಸೈಸಸ್ ಅಂತ ಏನಾದರೆ ಕರಿತೀವೋ ಅದನ್ನು ಮಾಡೋದು ಒಂದು ಒಳ್ಳೆಯದಾಗತ್ತೆ. ಮತ್ತು ಚಟಗಳು ಅಂತ ಏನಾದರೆ ಧೂಮಪಾನ, ಮದ್ಯಪಾನ ಏನಾದರೆ ಈ ಟೀನೇಜಲ್ಲಿ ಏನಾದರೆ ಯೂಶ್ವಲಿ ಅದಕ್ಕೆ ಅಡಿಕ್ಷನ್ ಅಂತ ಬರುವಂಥ ಸಾಧ್ಯತೆ ಇರುತ್ತೋ ಆ ಟೈಮಲ್ಲಿ ಯೂಶ್ವಲಿ ಅದರ ಬಗ್ಗೆ ಮಕ್ಕಳ ಬಗ್ಗೆ ಗಮನ ಕೊಡುವಂಥದ್ರಿಂದ ಇದನ್ನು ನಾವು ಬಹಳಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಹಂಗಂದ್ರೆ ಇಲ್ಲೇ ಒಂದು ಮಾತು ಹೇಳಿದ್ರಿ ಡಾಕ್ಟರ್, ನೀವೇನು ಅಂತಂದರೆ ಮಕ್ಕಳಿಗೇನೋ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಅಂದರೆ ಅದು ತಂದೆ ತಾಯಿಯಿಂದ ಬಂದಿರುವಂಥ ಬಳುವಳಿ ಅಂತ ಹೇಳ್ತಾ ಇದ್ದೀರಾ. ಅದು ಹೆರಿಡಿಟ್ರಿ ಅಂತ ಕರೆಯೋದ್ರಲ್ಲಿ ಅದೇ ಇರ್ಬೋದು. ಇನ್ನೊಂದು ಬಂದು ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ನಾವು ಅವ್ರಿಗೆ ಏನು ಕಳಿಸ್ಕೊಡ್ತೀವಿ ಅನ್ನೋದನ್ನು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವೇನು ಮಾಡ್ತೀವೋ ಮಕ್ಕಳು ಅದನ್ನು ಮಿಮಿಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇಫ್ ವಿ ಲೀಡ್ ಬೈ ಎಕ್ಸಾಂಪಲ್ ಅಂತಾದರೆ ಅವ್ರಿಗೂ ಸಹ ಒಳ್ಳೆ ಜೀವನ ಶೈಲಿ, ಒಳ್ಳೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಬಂತು ಅಂದರೆ ಅವ್ರಿಗೂ ಸಹ ಒಂದು ಜನರೇಷನಲ್ ಡಿಫರೆನ್ಸ್ ಬರುವಂಥ ಸಾಧ್ಯತೆ ಉಂಟಾಗುತ್ತೆ. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಇವೆಲ್ಲ ವಿಷಯ ತಿಳಿಸಿದ್ದಕ್ಕೆ. ಹಾಗೆ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲಿ ಈ ಗೋಲ್ಡನ್ ಅವರ್ ಅನ್ನೋದು ಹಾರ್ಟ್ ಅಟ್ಯಾಕ್ ಆಗಿರುವಂತಹ ವ್ಯಕ್ತಿಯನ್ನು ಉಳಿಸ್ಕೊಳ್ಳುವಲ್ಲಿ ಎಷ್ಟು ಪ್ರಮುಖವಾದಂಥ ಸ್ಥಾನವನ್ನು ಪಡೆಯುತ್ತೆ ಅಂತ? ಹೃದಯ ತಜ್ಞರಿಗೆ, ಜನರಲ್ ಫಿಸಿಷಿಯನ್ಸ್, ಪ್ರಾಕ್ಟೀಷನರ್ಸ್ ಯಾರೇ ಇರ್ಬೋದು, ನೀವು ಕೇಳಿದಂಥ ಗೋಲ್ಡನ್ 1 ಅವರ್ ಈಸ್ ಮೇಕ್ ಆರ್ ಬ್ರೇಕ್ ಅಂತ ಕರಿಬೋದು. ಆ ಟೈಮಲ್ಲಿ ಕರೆಕ್ಟಾದ ಟ್ರೀಟ್ಮೆಂಟ್ ಸಿಕ್ತು ಅಂತ ಆದರೆ ಪೇಷಂಟ್ಗೆ ಯಾವ ಪ್ರಾಬ್ಲಮ್ಮೂ ಇಲ್ದಿರ ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಂಡು ಜೀವನ ಶೈಲಿ ಬದಲಿಸ್ಕೊಂಡು ಅವರು ಪೂರ್ಣ ಆಯುಷ್ಯವರೆಗೂ ಆರಾಮಾಗಿರುವಂಥ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಫಸ್ಟ್ 1 ಅವರಲ್ಲಿ ನಾವೇನು ಮಾಡ್ತೀವಿ, ಪೇಷಂಟ್ ಏನು ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವುದೇ ಟೈಮಲ್ಲಿ ಪೇಷಂಟ್ಗೆ ಎದೆ ಮಧ್ಯಭಾಗದಲ್ಲಿ ಸಿವಿಯರ್ ಪೇಯ್ನ್ ಬರುವಂಥದ್ದಾಗಲಿ, ಅಲ್ಲಿಂದ ಬೇರೆ ಕಡೆಗೆ ನಾನು ಇಷ್ಟೊತ್ತು ಹೇಳಿದಂಗೆ ಕುತ್ತಿಗೆಗಿರ್ಬೋದು, 2 ಭುಜಕ್ಕಿರ್ಬೋದು ಸಿವಿಯರ್ ಪೇಯ್ನ್ ಹೋಗೋದು, ಬೆವರು ಬರೋದು, ಇಂಥದ್ದಾದ್ರಲ್ಲಿ ಹತ್ತಿರದಲ್ಲಿ ಯಾವ ಹಾಸ್ಪಿಟಲ್ ಇದೆಯೋ ಎಲ್ಲಿ ಒಂದು ಸಿಂಪಲ್ ECG ಅಂತ ಕರಿತೀವಿ, ಹಾರ್ಟಲ್ಲಿ ಏನಾದರೂ ಅಟ್ಯಾಕ್ ಆಗಿದೆಯಾ ಇಲ್ವಾ ಅಂತ ನೋಡುವಂಥದ್ದು ಸಿಂಪಲ್ ಪರೀಕ್ಷೆ. ಇವತ್ತಿನ ದಿವಸದಲ್ಲಿ ಹಾರ್ಡ್ಲಿ 100-150 ರುಪೀಸ್ಗೂ ಒಂದು ECG ಮಾಡುವಂಥ ಪರಿಸ್ಥಿತಿ ಇದೆ. ಭಾಳಷ್ಟು ಕ್ಲಿನಿಕ್ಸಲ್ಲಿ, ಎಸ್ಪೆಷಲಿ ಸಿಟೀಸಲ್ಲಿರುವಂಥ ಜನರಿಗೆ ಅದು ಭಾಳಷ್ಟು ಈಸಿಯಾಗಿ ಅವೈಲೇಬಲ್ ಇದೆ. ಸೊ ಅಲ್ಲಿಗೆ ಹೋಗಿ ಫಸ್ಟು ಒಂದು ECG ಮಾಡಿಸಿ ತಮ್ಮ ಡಾಕ್ಟ್ರನ್ನ ಭೇಟಿ ಮಾಡಿ. ಸೊ ಡಾಕ್ಟರ್ ಇಮಿಡಿಯೇಟಾಗಿ ಹಾರ್ಟ್ ಅಟ್ಯಾಕ್ ಇದೆ ಅನ್ನೋದಂಥದ್ದಾದರೆ ನಿಮ್ಮನ್ನು ಅದಕ್ಕೆ ತಕ್ಕಂಥ ಮೆಡಿಸಿನ್ಸ್ ಅಂತ ಕರಿತೀವಿ, ಬ್ಲಡ್ ಥಿನ್ನರ್ ಮೆಡಿಸಿನ್ಸ್ನ ಇಮಿಡಿಯೇಟಾಗಿ ಇನ್ ಕೇಸಲ್ಲಿ ಫರ್ದರ್ ಟ್ರೀಟ್ಮೆಂಟ್ ಅವ್ರಿಗೆ ಕ್ಲಿನಿಕ್ಕಲ್ಲಿ ನಡೆಸುವಂಥ ಸಾಧ್ಯತೆ ಇಲ್ಲ, ಸೌಲಭ್ಯವಿಲ್ಲ ಅಂತ ಹೇಳ್ಬಿಟ್ಟಂದರೆ ಪಕ್ಕದಲ್ಲಿರುವಂಥ ಮೇಜರ್ ಹಾಸ್ಪಿಟಲ್ಗೆ ಕಳಿಸ್ಕೊಡುವಂಥದ್ದಾಗತ್ತೆ. ಒಂದ್ಸಲಿ ಪೇಷಂಟ್ ನಮ್ಮಲ್ಲಿ ಬಂದರು, ಈಗ ಅಪೋಲೋ ಹಾಸ್ಪಿಟಲ್ಸ್ ಬನ್ನೇರುಘಟ್ಟ ರೋಡ್ ಅಂತ ಏನಾದರೂ ಇದೆಯಾ ಅಲ್ಲಿ ಬಂದರು ಅಂದರೆ ಒಂದು ಎಮರ್ಜೆನ್ಸಿ ಅಂತ ಇರುತ್ತೆ, ಅಲ್ಲಿ ಟ್ರಯಾಜ್ ಅಂತ ಇರುತ್ತೆ. ಸೊ ಒಂದು ಹಾರ್ಟ್ ಅಟ್ಯಾಕ್ ಪೇಷಂಟ್ ಬಂತು ಅಂದರೆ ದಟ್ ಈಸ್ ಟಾಪ್ ಮೋಸ್ಟ್ ಪ್ರಯಾರಿಟಿ ಅಂತ ಕರಿತೀವಿ. ಬಂದ ತಕ್ಷಣ ಪೇಷಂಟ್ ಹೇಗಿದ್ದಾರೆ, ಅವರ BP ಇರ್ಬೋದು, ಪಲ್ಸ್ ಇರ್ಬೋದು, ಅವರ ಆಕ್ಸಿಜನ್ ಲೆವೆಲ್ ಹೇಗಿದೆ ಅಂತ ನೋಡುವಂಥದ್ದಾಗತ್ತೆ. ಮತ್ತು ಕೆಲವೊಂದು ಬ್ಲಡ್ ಥಿನ್ನರ್ ಮೆಡಿಸಿನ್ಸ್ ಅಂತ ಬರುತ್ತೆ. ಈ ಮೆಡಿಸಿನ್ಸ್ನ ಇಮ್ಮಿಡಿಯೇಟಾಗಿ ಎಮರ್ಜೆನ್ಸಿಯಲ್ಲೇ ನಾವು ಅದನ್ನು ಅಡ್ಮಿಟ್ ಮಾಡಿ ಎವ್ರಿಥಿಂಗ್ ರನ್ಸ್ ಇನ್ ಪ್ಯಾರಲಲ್. ಸೊ ಒಬ್ಬರು ಮೆಡಿಸಿನ್ಸ್ ಕೊಡ್ತಾ ಇರೋಂಗೆನೇ ಕೋಡ್, ಸ್ಟೆಮಿ ಕೋಡ್ ಅಂತ ಕರಿತೀವಿ, ಹಾರ್ಟ್ ಅಟ್ಯಾಕ್ ಕೋಡ್ ಅಂತ ಹಾಸ್ಪಿಟ್ಲಲ್ಲಿ ನಮಗೆ ಒಂದು ಕೋಡ್ ಅಂತ ಇರುತ್ತೆ. ಆ ಕೋಡ್ ಬಂದಿದ್ದ ತಕ್ಷಣ ಎವ್ರಿಬಡಿ ವಿಲ್ ಬಿ ಆ್ಯಕ್ಟಿವ್. ಅಲ್ಲಿರುವಂಥ ಒಂದು ಸಾಧಾರಣದ ಗ್ರೂಪ್ ಡಿ ಕರ್ಮಚಾರಿಯಿಂದ ಹಿಡಿದು ಆಪರೇಷನ್ ಮಾಡುವಂಥ ಡಾಕ್ಟ್ರ್ವರೆಗೆ ಎವ್ರಿಬಡಿ ವಿಲ್ ಬಿ ರೆಡಿ. ಯಾಕೆ ಅಂದರೆ ಪೇಷಂಟ್ ಹಾಸ್ಪಿಟಲ್ಗೆ ಬಂದಿದ್ದ ನೆಕ್ಸ್ಟ್ 60 ಮಿನಿಟ್ಸಲ್ಲಿ
ಡೋರ್ ಟು ಬಲೂನ್ ಟೈಮ್ ಅಂತ ಕರಿತೀವಿ. ಆ ಡೋರ್ ಟು ಬಲೂನ್ ಟೈಮಲ್ಲಿ ಪೇಷಂಟ್ ಬಂದಿದ್ದ ತಕ್ಷಣ ಅವರು ನಮ್ಮ ಹಾಸ್ಪಿಟಲ್ ಎಂಟ್ರೆನ್ಸ್ ಆಗಿರುವಂಥ ಟೈಮಿಂದ ಹಿಡಿದು ಎಂಜಿಯೋಗ್ರಾಮ್ ಮಾಡಿ ಆ ಬ್ಲಾಕೇಜ್ನ ಓಪನ್ ಮಾಡಿ ಫಸ್ಟ್ ಬಲೂನ್ ಅಂತ ನಾವೇನಾದರೆ ಮಾಡ್ತೀವೋ ಡೋರ್ ಟು ಬಲೂನ್ ಅನ್ನೋದು, ಆ ಟೈಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇ ವಿಷಯದಲ್ಲಿ ವರ್ಲ್ಡ್ ಹಾರ್ಟ್ ಡೇಯಲ್ಲಿ ಲಾಸ್ಟ್ ಇಯರ್ ಕಳೆದ ವರ್ಷ ಥೀಮೂ ಇತ್ತು, ಟೈಮ್ ಈಸ್ ಮಸಲ್ ಅನ್ನುವಂಥದ್ದು. ಸೊ ಸಿಂಪಲ್ ಆಗಿ ನಾನು ಭಾಳಷ್ಟು ಪೇಷಂಟ್ಸ್ಗೆ ಹೇಳ್ತಿರ್ತೀನಿ, ಇದು ಹೇಗೆ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಗಿಡ ಅಥವಾ ಸಣ್ಣದೊಂದು ಪ್ಲಾಂಟ್ ಇದೆ ಅಂತ ತಿಳ್ಕೊಳ್ರಿ, ಒಣಗೋಗ್ತಾ ಇದೆ. ಕರೆಕ್ಟ್ ಟೈಮಲ್ಲಿ ನೀವು ಅದಕ್ಕೆ ಆಹಾರ ಕೊಟ್ರಿ, ನೀರು ಕೊಟ್ರಿ ಅಂದರೆ ಏನಾಗುತ್ತೆ, ಪುನಃ ಅದು ಜೀವಂತವಾಗುವಂಥ ಸಾಧ್ಯತೆ ಇರುತ್ತೆ. ಹಾರ್ಟ್ ಅಟ್ಯಾಕ್ ಅನ್ನೋದು ಹಾಗೇನೇನೆ, ಏನಾಗುತ್ತೆ, ಹಾರ್ಟ್ಗೆ ಬ್ಲಡ್ ಸಪ್ಲೈ ಆಗ್ತಾ ಇಲ್ಲ, ಹಾಗಾಗಿ ಹಾರ್ಟ್ ಮಸಲ್ ಸತ್ತೋಗ್ತಾ ಇದೆ. ಸೊ ನೀವು ಆ ಬ್ಲಾಕೇಜ್ನ ಎಷ್ಟು ಬೇಗ ಕ್ಲಿಯರ್ ಮಾಡ್ತೀರಾ, ಹಾರ್ಟ್ಗೆ ಪುನಃ ಅಷ್ಟು ಬೇಗ ಬ್ಲಡ್ ಸಪ್ಲೈ ಆಗೋಕ್ಕೆ ಶುರು ಆಗುತ್ತೆ, ಹಾರ್ಟ್ ಪರ್ಮನೆಂಟ್ ಡ್ಯಾಮೇಜ್ ಆಗುವಂಥದ್ದನ್ನು ನೀವು ಪ್ರಿವೆಂಟ್ ಮಾಡ್ತೀರಾ. ಸೊ ಆ ವಿಷಯದಲ್ಲಿ ಈ ಡೋರ್ ಟು ಬಲೂನ್ ಟೈಮ್ ಅಥವಾ ಗೋಲ್ಡನ್ ಅವರ್ ಅಂತ ಏನಾದರೆ ಕರಿತೀವೋ, ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳೋದು ಡೆಫಿನೆಟ್ಲಿ ಕಮ್ಮಿ ಅಂತ ಹೇಳ್ಬೋದು. ಅಂದ್ರೆ ಒಂದು ಪರ್ಸನ್ಗೆ ಇವಾಗ ಹಾರ್ಟ್ ರಿಲೇಟೆಡ್ ಏನೋ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, ಇಮಿಡಿಯೇಟ್ ಆಗಿ ಮನೆಯಿಂದ ಆಸ್ಪತ್ರೆಗೆ ಹೋಗುವಂತ ಏನ್ ಸಮಯ ಇದೆ ಅದನ್ನ ನಾವು ಗೋಲ್ಡನ್ ಅವರ್ ಅಂತ ಕರೆಯುವಂಥದ್ದು. ಗೋಲ್ಡನ್ ಅವರ್ ಅಂತ ಆ ಥರ ಹೇಳಿದ್ರೂ ತಪ್ಪಿಲ್ಲ. ಸೊ ಅದು ಪೇಷಂಟ್ಸ್ಗೆ ಅಥವಾ ಜನರಿಗೆ ಅರ್ಥ ಆಗೋಕ್ಕೆ ನೀವು 1 ಅವರಲ್ಲಿ ಅಥವಾ ಇಮ್ಮಿಡಿಯೇಟಾಗಿ ಎಲ್ಲಾದರೆ ಆಸ್ಪತ್ರೆ ಇದೆಯೋ ಅಲ್ಲಿಗೆ ಹೋಗಿ ನೀವು ತೋರಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಆ್ಯಸ್ ಎ ಕಾರ್ಡಿಯಾಲಜಿಸ್ಟ್ ನಮ್ಮ ಹಾರ್ಟ್ ಪರ್ಸ್ಪೆಕ್ಟಿವಿಂದ ನಮ್ಮ ಹಾಸ್ಪಿಟಲ್ಗೆ, ಈಗ ನಮ್ಮ ಬನ್ನರಘಟ್ಟ ರೋಡ್ ಅಪೋಲೋಗೆ ಇರ್ಬೋದು, ಸೊ ಬರುವಂಥದ್ದೆಲ್ಲನೂ ಬೇರೆ ಕಡೆ ಪ್ರಥಮ ಚಿಕಿತ್ಸೆ ತಗೊಂಡು ಬರುವಂಥ ಪೇಷಂಟ್ಸ್ ಯೂಶ್ವಲಿ ಜಾಸ್ತಿ ಇರ್ತಾರೆ, ಕೆಲವೊಮ್ಮೆ ಡೈರೆಕ್ಟಾಗಿ ಬರುವಂಥ ಪೇಷಂಟ್ಸು ಇರ್ತಾರೆ. ಸೊ ನಮ್ಮ ಪರ್ಸ್ಪೆಕ್ಟಿವಿಂದ ನಾವು ಹಾಸ್ಪಿಟ್ಲಿಗೆ ಬಂದಿದ್ದರಿಂದ ನಾವು ಎಂಜಿಯೋಪ್ಲಾಸ್ಟಿ ಮಾಡೋದನ್ನ ಏನಾದರೆ ಕರಿತೀವೋ ಅದನ್ನು ಡೋರ್ ಟು ಬಲೂನ್ ಟೈಮ್ ಅಂತ ಕರಿತೀವಿ. ಜನರಿಗೆ ಅರ್ಥ ಆಗೋಕ್ಕೆ ಹೌದು ಗೋಲ್ಡನ್ ಅವರ್ ಅಂದರೆ ಫಸ್ಟ್ 1 ಅವರಲ್ಲಿ ನೀವು ಎಲ್ಲಾಗತ್ತೋ ಅಲ್ಲಿಗೆ ಹೋಗಿ ತೋರಿಸ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ದಟ್ ಗಿವ್ಸ್ ಬೆಟರ್ ಚಾನ್ಸ್ ಆಫ್ ಸರ್ವೈವಲ್. ಜೀವ ಉಳಿಸ್ಕೊಳ್ಳಿಕ್ಕೆ ಆ 1 ಅವರ್ ಏನಾದರೂ ಇದೆಯೋ ಅದು ಬಹಳ ಇಂಪಾರ್ಟೆಂಟ್ ಅಂತ ಕರಿತೀವಿ. ಡಾಕ್ಟರ್, ಈಗ ಕನ್ಫ್ಯೂಷನ್ ಏನಾಗುತ್ತೆ ಜನರಲ್ಲಿ ಅಂತಂದ್ರೆ ಎದೆ ನೋವು ಹಾಗೆ ಗ್ಯಾಸ್ಟ್ರಿಕ್ ಇಂದ ಬರುವಂತ ಎದೆ ನೋವು, ಈ ಎರಡು ಕನ್ಫ್ಯೂಷನ್ ಅಲ್ಲಿ ಜನರು ಏನ್ ಮಾಡ್ತಾರೆ ಅಂದ್ರೆ ಈ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತ ಮಾತ್ರೆಗಳನ್ನ ತೆಗೆದುಕೊಂಡ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾರೆ, ಹೋಗೋದಿಲ್ಲ ಆಸ್ಪತ್ರೆಗೆ. ಇದೆಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ? ಹೌದು, ಕರೆಕ್ಟ್ ಆಗಿ ಕೇಳಿದ್ರಿ. ಸೊ ನೀವು ಹೇಳಿದ್ದು ಎರಡೂ ಥರನೂ ನಾವು ಹೇಳ್ಬೋದು. ಒಂದು ಗ್ಯಾಸ್ಟ್ರಿಕ್ ಅಂತ ತಿಳ್ಕೊಂಡು ಮಾತ್ರೆ ತಗೊಂಡು ಏನೂ ಇಲ್ಲ ಅಂತ ನೋಡುವಂಥ ಪಾಪ್ಯುಲೇಷನ್ ಸಬ್ಸೆಟ್ಟೂ, ಜನರ ಸಬ್ಸೆಟ್ಟೂ ಒಂದಿರುತ್ತೆ. ಇನ್ನೊಂದು ಸಬ್ಸೆಟ್ ಬಂದು ಯಾವುದೇ ನೋವು ಇಲ್ಲಿ ಬಂತು ಅಂದ ತಕ್ಷಣ ಅದು ಹಾರ್ಟ್ ರಿಲೇಟೆಡ್ ನೋವು ಅಂತ ಅರ್ಜೆಂಟಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿಗೆ ಹೋಗುವಂಥ ಪರಿಸ್ಥಿತಿನೂ ಇದೆ. ಎರಡು ಥರನೂ ನಿಜ. ಸೊ ಅದನ್ನು ಬಿಡಿಸಿ ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಈಗ ಎನಿ ಚೆಸ್ಟ್ ಪೇನ್, ನಾನೀಗ ಇಷ್ಟೊತ್ತು ಏನಾದರೆ ಹೇಳಿದ್ನೋ, ಮಧ್ಯಭಾಗದಲ್ಲಿ ಬರುವಂಥದ್ದು ಸಿವಿಯರ್ ಪೇಯ್ನ್ ಇದೆ, ಲಾಸ್ಟಿಂಗ್ ಮೋರ್ ದೆನ್ 5 to 10 minutes, ಅದರ ಜೊತೆಗೆ ಬೆವರುವಂಥದ್ದು, ಎದೆ ಬಡಿತ, ಉಸಿರಾಡೋಕ್ಕೆ ತೊಂದರೆ ಆಗೋದು, ಹೆಚ್ಚಾಗಿ ಎದೆ ಹೊಡ್ಕೊಳ್ಳೋದು, ಸುಸ್ತಾಗುವಂಥದ್ದು, ಆ ನೋವಿದೆ ಅಂದರೆ ಆ ಟೈಮಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಡಿಲೇ ಮಾಡಬಾರದು. ಪಕ್ಕದಲ್ಲಿ ಹೋಗಿ ಒಂದು ECG ಮಾಡಿಸುವಂಥದ್ದು ಬಹಳ ಒಳ್ಳೆಯದು. ಸೊ ಇನ್ನೊಂದು ಸಬ್ಸೆಟ್ ಬರುತ್ತೆ, ಸರ್ ಚುಚ್ಚದಂಗೆ ಆಗತ್ತೆ, ಇಲ್ಲೆಲ್ಲೋ ಏನೋ ಓಡಾಡ್ದಂಗೆ ಆಗತ್ತೆ ಅಂತ ಭಾಳಷ್ಟು ಜನ ಪೇಷಂಟ್ಸ್ ಬರ್ತಾರೆ. ಸೊ ಮೆಜಾರಿಟಿ ಆಫ್ ದ ಟೈಮ್ ಅವೆಲ್ಲನೂ ಹಾರ್ಟ್ ರಿಲೇಟೆಡ್ ಇಲ್ದಿರುವಂಥ ಪರಿಸ್ಥಿತಿನೂ ಇರುತ್ತೆ. ಸೊ ಹಾಗಾಗಿ ಪೇಷಂಟ್ ಲೆವೆಲಲ್ಲಿ ಅವ್ರಿಗೆ ನಾವು ಅರ್ಥ ಆಗಂಗೆ ಹೇಳಬೇಕು ಅಂದರೆ, ಯಾವುದೇ ನೋವು ನಿಮಗೆ ಇಷ್ಟು ತನಕ ನಂಗಿಂತ ನೋವು ಬಂದೇ ಇಲ್ಲ ಡಾಕ್ಟ್ರೆ, ಅಷ್ಟು ಸಿವಿಯರ್ ಆಗಿ ನೋವಿದೆ, ಪ್ಲಸ್ ಹೃದಯದ ಮಧ್ಯಭಾಗದಲ್ಲಿದೆ, ಅದ್ರ ಜೊತೆ ನನಗೆ ಸುಸ್ತಾಗ್ತಾ ಇದೆ, ಬೆವರು ಬರ್ತಿದೆ, ಕಣ್ಣು ಕತ್ಲೆ ಆದಂಗೆ ಆಗ್ತಾ ಇದೆ ಅಂಥದ್ದಾದರೆ ಇಮ್ಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥದ್ದು ಒಳ್ಳೆಯದು. ಇಲ್ಲ ಏನೋ ಚುಚ್ಚದಂಗೆ ಆಗ್ತಾ ಇದೆ, ನಡೆದ್ರೆ ಓಡಾಡಿದ್ರೆ ನನಗೇನು ನೋವು ಹೆಚ್ಚಾಗ್ತಾ ಇಲ್ಲ, ಅಷ್ಟೊಂದು ಸಿವಿಯರ್ ನೇಚರ್ ಆಗಿ ನನಗೆ ನೋವಿಲ್ಲ ಅಂದರೆ, ಸೊ ಯು ಕ್ಯಾನ್ ಗೋ ಲೀಷರ್ಲಿ. ಸೊ ಆರಾಮಾಗಿ ಹೋಗಿ ತೋರಿಸ್ಕೊಳ್ಬೋದು. ಸಿವಿಯರ್ ಆಗಿದೆ ಅಂದರೆ ಇಮ್ಮಿಡಿಯೇಟಾಗಿ ಕೇಳುವಂಥದ್ದು, ಮೆಡಿಕಲ್ ಹೆಲ್ಪ್ ಕೇಳುವಂಥದ್ದು ಒಳ್ಳೆಯದು. ಓಕೆ, ಹಾಗಾದರೆ ಈಗ ನನ್ನ ಆರೋಗ್ಯ, ನನ್ನ ಹಾರ್ಟ್ನ ಆರೋಗ್ಯ ಚೆನ್ನಾಗಿದೆ ಅಂತ ನಾನು ಯಾವ ರೀತಿ ತಿಳ್ಕೊಬೋದು ಡಾಕ್ಟರ್? ಅಗೇನ್ ಭಾಳ ಒಳ್ಳೆ ಪ್ರಶ್ನೆ. ಸೊ ಯಾಕೆ ಅಂದರೆ, ಸೊ ಎಲ್ರಿಗೂ ನಾವು ಹೇಳ್ತೀವಿ ಪ್ರಿವೆಂಟಿವ್ ಹೆಲ್ತ್ ಚೆಕ್ ಅಂತ ಕರಿತೀವಿ. ಸೊ ಅದು ಭಾಳ ಇಂಪಾರ್ಟೆಂಟ್ ಆಗ್ತಿದೆ. ಇವತ್ತಿನಿರುವಂಥ ಜೀವನ ಶೈಲಿ ಇರ್ಬೋದು, ಅಥವಾ ಆಹಾರದ ಪದ್ಧತಿ ಇರ್ಬೋದು, ವ್ಯಾಯಾಮದ ಕೊರತೆ ಇರ್ಬೋದು, ಇದೆಲ್ಲ ಇರುವಂಥವರಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನಾವು ನಾರ್ಮಲಿ ಮೆಡಿಕಲಿ ಏನು ಹೇಳ್ತೀವಿ ಅಂತ ಹೇಳ್ಬಿಟ್ಟಂದರೆ, ಒಂದು ಸಲ 4th ಡೆಕೇಡ್ಗೆ ಎಂಟ್ರ್ ಆದ್ವಿ ಅಂದ ತಕ್ಷಣ ಆ್ಯನ್ಯುವಲಿ ಒಂದ್ಸಲಿ ಒಂದು ಹಾರ್ಟ್ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಏನಾದರೂ ತೊಂದರೆ ಇದೆ, ನೀವು ಹೈ ರಿಸ್ಕಲ್ಲಿದ್ದೀರಾ, ಹೈ ರಿಸ್ಕ್ ಅಂತ ಏನಂತ ಕೇಳಿದ್ರಿ ಅಂದರೆ, ಸ್ಮೋಕಿಂಗ್ ಅಭ್ಯಾಸ ಇರ್ಬೋದು, ಮನೆಯಲ್ಲಿ ಅವ್ರಿಗೇನಾದರೂ ಅವರ
ಫಸ್ಟ್ ರಿಲೇಟಿವ್ಸ್ ಅಂತ ಕರಿತೀವಿ. ತಂದೆ ತಾಯಿ ಇರ್ಬೋದು, ತಂಗಿ, ಅಕ್ಕ, ಅಣ್ಣ, ಯಾರಿಗಾದ್ರೂ ಸಣ್ಣ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ, ಮನೆಯಲ್ಲಿ ಸಡನ್ ಕಾರ್ಡಿಯಾಕ್ ಡೆತ್, ಸರ್ ಕಾರಣ ಗೊತ್ತಿಲ್ಲದಿರೋ ನಮ್ಮ ಮನೆಯಲ್ಲಿ ಹಲವಾರು ಸಾವಾಗಿದೆ, ನಿನ್ನೆ ಚೆನ್ನಾಗಿದ್ದವ್ರು ಮಲ್ಕೊಂಡವ್ರು ಎದ್ದೇ ಇಲ್ಲ, ಇಂಥ ರಿಸ್ಕ್ ಫ್ಯಾಕ್ಟರ್ಸ್ ಇರುವಂಥವರಲ್ಲಿ ನೀವು 4ನೇ ದಶಕದವರೆಗೂ ವೆಯ್ಟ್ ಮಾಡುವಂಥದ್ದಿಲ್ಲ. ಯಾವಾಗ ನಿಮಗೆ ಆ ಡೌಟ್ ಅನ್ನೋದು ಮೈಂಡಲ್ಲಿ ಬಿತ್ತು ಅವಾಗಲೇ ನೀವು ಅದನ್ನು ಹಾರ್ಟ್ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡುವಂಥದ್ದು ಒಳ್ಳೆಯದು. ಇಲ್ಲ ಏನು ರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ನಾನು ಇಷ್ಟೊತ್ತು ಹೇಳಿದ ರಿಸ್ಕ್ ಫ್ಯಾಕ್ಟರ್ಸ್, ಜೀವನ ಶೈಲಿ, ಮದ್ಯಪಾನ, ಧೂಮಪಾನ ಅವೆಲ್ಲ ಇದೆ ಅಂದರೆ ಇಮ್ಮಿಡಿಯೇಟಾಗಿ ಒಂದು ಹೆಲ್ತ್ ಚೆಕ್ ಮಾಡಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಸರ್ ಇವೆಲ್ಲ ನಂಗೆ ಯಾವುದೂ ಇಲ್ಲ, ಹಾಗಾದರೆ ನಾನು ಹೆಲ್ತ್ ಚೆಕ್ ಮಾಡಿಸ್ಕೋಬೇಕಾ? ಹೌದು, ನೀವು ಸಹ ಮಾಡಿಸ್ಕೋಬೇಕು. ಅದು ಯಾವಾಗ ಮಾಡಿಸ್ಕೋಬೇಕು? 40 ಕ್ರಾಸ್ ಆಯಿತು ಅನ್ನುವಂಥ ಪರಿಸ್ಥಿತಿಯಲ್ಲಿ ವರ್ಷಕ್ಕೊಮ್ಮೆ ಒಂದ್ಸಲಿ ಒಂದು ಹೆಲ್ತ್ ಚೆಕ್ ಅಂತ ಮಾಡಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಈ ಹೆಲ್ತ್ ಚೆಕ್ಕಲ್ಲಿ ನಾರ್ಮಲ್ ಆಗಿ ನಾವು ಹಾರ್ಟ್ ಹೆಲ್ತ್ಗಾಗಿ ಏನೇನು ನೋಡ್ತೀವಿ ಅಂದರೆ ಶುಗರ್ ಏನಾದರೂ ಇದೆಯಾ ಅವರಿಗೆ, ಥೈರಾಯ್ಡ್, ಕೊಲೆಸ್ಟ್ರಾಲ್ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಅದೇ ಥರ ಒಂದು ಸಿಂಪಲ್ ECG ಅಂತ ಮಾಡ್ತೀವಿ. ಹಾರ್ಟ್ ಸ್ಕ್ಯಾನಿಂಗ್, ಎಕೋ ಸ್ಕ್ಯಾನಿಂಗ್ ಅಂತ, ಹಾರ್ಟ್ ಪಂಪಿಂಗ್ ಯಾವ ಥರ ಇದೆ ಅಂತ ನೋಡ್ಲಿಕ್ಕೆ ಒಂದು ಪರೀಕ್ಷೆ ಮಾಡ್ತೀವಿ. ಅದ ನಂತರ ಇಂಡಿಕೇಟೆಡ್ ಇದೆ ಅಂತ ಹೇಳ್ಬಿಟ್ಟಿದ್ರೆ ಒಂದು ಟ್ರೆಡ್ಮಿಲ್ ಅಂತ ಮಾಡ್ತೀವಿ. ನೀವು ನಡಿಬೇಕಾದ್ರೆ ನಿಮ್ಮ ECGನ ನೋಡಿ ಅದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರುತ್ತಾ, ನಿಮ್ಮ ಹಾರ್ಟ್ ಹೈ ರೇಟಲ್ಲಿ ವರ್ಕ್ ಮಾಡಬೇಕಾದ್ರೆ ಅದಕ್ಕೆ ರಕ್ತ ಪ್ರಸರಣೆ ಹೇಗಿದೆ, ಹೆಚ್ಚು ಕಮ್ಮಿ ಏನಾದರೂ ಆಗ್ತಾ ಇದೆಯಾ ಅಂತ ನೋಡಿ ಒಂದು TMT ಅಂತ ಮಾಡ್ತೀವಿ. ನಾನು ಸಾಮಾನ್ಯವಾಗಿ ನಮ್ಮ ಪೇಷಂಟ್ಸ್ಗೆ ಅಥವಾ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಆ ಉದಾಹರಣೆ ನಿಮಗೂ ಸಹ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ರಿಗೂ ರೀಚ್ ಆಗಲಿ ಅಂತ. ಸೊ ಒಂದು ಗಾಡಿ ಇರ್ಬೋದು ಅಥವಾ ಒಂದು ಪೆಟ್ರೋಲ್ ವೆಹಿಕಲ್, ಅದು ಬೈಕ್ ಇರ್ಬೋದು, ಕಾರ್ ಇರ್ಬೋದು. ಸೊ ಅದರಲ್ಲಿ ಏನಾಗುತ್ತೆ, ಮೇಲೆ ಒಂದು ಪೆಟ್ರೋಲ್ ಟ್ಯಾಂಕ್ ಇರುತ್ತೆ, ಕೆಳಗಡೆ ಇಂಜನ್ ಇರುತ್ತೆ. ಎರಡಕ್ಕೂ ಕನೆಕ್ಟ್ ಮಾಡುವಂಥದ್ದು ಒಂದು ಪೆಟ್ರೋಲ್ ಪೈಪ್ ಅಂತ ಇರುತ್ತೆ. ಆ ಪೈಪಲ್ಲಿ ಕಸ ಸೇರಿಕೊಂಡಿದೆ ಅಂತ ತಿಳ್ಕೊಳ್ಳಿ. ಸೊ ಆವಾಗ ಕಸ ಸೇರಿಕೊಂಡಿದೆ, ಸೊ ಇಂಜನ್ ಚೆನ್ನಾಗಿದೆ, ಪೆಟ್ರೋಲ್ ಎಷ್ಟು ಬೇಕೋ ಅಷ್ಟು ಟ್ಯಾಂಕಲ್ಲಿದೆ. ಸೊ ಅದನ್ನು ನೀವು ಇಂಜನ್ ಇಗ್ನಿಷನ್ ಆನ್ ಮಾಡ್ತೀರಾ. ಇಗ್ನಿಷನ್ ಆನ್ ಮಾಡಿದಾಗ ಇಂಜನ್ RPM ಏನಂತ ಕರಿತೀವಿ ಅದು ಕಮ್ಮಿ ಇರುತ್ತೆ. ಒಂದು ಸಮ ಪೆಟ್ರೋಲ್ ಪೈಪಲ್ಲಿ ಬ್ಲಾಕೇಜ್ ಇದ್ರೂ ಎಷ್ಟು ಪೆಟ್ರೋಲ್ ಬೇಕೋ ಅಷ್ಟು ಇಂಜನ್ಗೆ ಹೋಗ್ತಾ ಇದೆ, ಗಾಡಿ ಓಡುತ್ತೆ, ತೊಂದರೆ ಇಲ್ಲ. ಇದೇ ಗಾಡಿನ ಈಗ ನೀವು ಫಸ್ಟ್ ಗೇರ್ಗೆ ಹಾಕ್ತೀರಾ ಅಂತ ತಿಳ್ಕೊಳ್ರಿ, RPM ಒಂದು ಸ್ವಲ್ಪ ಹೆಚ್ಚಾಗುತ್ತೆ, ಸೊ ಆದ್ರೂ ಗಾಡಿ ಓಡುತ್ತೆ. 5th ಗೇರ್ಗೆ ಹಾಕಿದ್ರಿ ಅಂದರೆ ಏನಾಗುತ್ತೆ, RPM ಬಹಳ ಜಾಸ್ತಿ ಇದೆ, ಟ್ಯಾಂಕ್ ಫುಲ್ ಪೆಟ್ರೋಲ್ ಇದೆ, ಅದರ ಬರುವಂಥ ಮಾರ್ಗದಲ್ಲಿ ಬ್ಲಾಕ್ ಇದೆ, ಅದರಿಂದ ಗಾಡಿಗೆ ಪೆಟ್ರೋಲ್ ಹೋಗ್ತಿಲ್ಲ, ಗಾಡಿ ಜರ್ಕ್ ಹೊಡೆಯುತ್ತೆ. ನಮ್ಮ ಹಾರ್ಟು ಸಹ ಸಿಮಿಲರ್. ಯು ಕ್ಯಾನ್ ಬ್ಲೈಂಡ್ಲಿ ಕಂಪೇರ್ ಇಟ್ ಟು ಎ ಮೋಟರ್ ಆರ್ ಅನ್ ಇಂಜಿನ್. ತಾಯಿ ಹೊಟ್ಟೆಯಲ್ಲಿ ನಾವು ಇರುವುದರಿಂದ ಹಿಡಿದು ಕೊನೆ ಶ್ವಾಸವರೆಗೂ ನೀವು ಊಟ ಮಾಡಿ, ಮಾಡ್ದಿರೋ ಹೋಗಿ, ನೀವು ಮಲಗದಿರೋ ಹೋಗಿ, ಅದು ದಿನನಿತ್ಯ ಕೆಲಸ ಮಾಡ್ತಾ ಇರುತ್ತೆ. ಅದು ಕೆಲಸ ಮಾಡ್ತಾ ಇದೆ ಇಂಜನ್ ಥರ. ಸೊ ಅದಕ್ಕೇನು ಬೇಕು, ಅದಕ್ಕೆ ಪೆಟ್ರೋಲ್. ಸೊ ಇಲ್ಲಿ ಪೆಟ್ರೋಲ್ ಅನ್ನೋದು ಬ್ಲಡ್ ಅಂತ ನೀವು ತಗೋಬೋದು. ಆ ಬ್ಲಡ್ ಮೂಲಕವಾಗಿ ಆಕ್ಸಿಜನ್, ಗ್ಲೂಕೋಸ್ ಇವೆಲ್ಲನೂ ಅದಕ್ಕೆ ಹೋಗಿ ಸೇರ್ತಾ ಇರಬೇಕು. ಅದು ಯಾವಾಗಲಾದರೆ ಸೇರುತ್ತೋ ಹಾರ್ಟ್ ನಿರಂತರವಾಗಿ ಏನೂ ಕಷ್ಟ ಇಲ್ದಿರ ಕೆಲಸ ಮಾಡ್ತಾ ಇರುತ್ತೆ. ಈಗ ರಕ್ತನಾಳದಲ್ಲಿ ಬ್ಲಾಕೇಜ್ ಬಂತು, ನಮ್ಮ ಪೆಟ್ರೋಲ್ ಪೈಪಲ್ಲಿ ಬ್ಲಾಕೇಜ್ ಬಂದಾಗ ಇಲ್ಲೂ ಬ್ಲಾಕೇಜ್ ಬಂತು ಅಂತ ತಿಳ್ಕೊಳ್ರಿ. ಸೊ ಸುಮ್ಮನೆ ಕುಂತಿದ್ದೀರಾ, ಎದೆ ಬಡಿತ ಕಮ್ಮಿ ಇದೆ, 60ರಿಂದ 100 ಸಲ ಹೊಡ್ಕೊತಾ ಇದೆ. ಸೊ ಬ್ಲಾಕೇಜ್ ಇದ್ದರೂ ಸಹ ಹಾರ್ಟಿಗೆ ಎಷ್ಟು ಬ್ಲಡ್ ಬೇಕೋ ಅಷ್ಟು ಬ್ಲಡ್ ಹೋಗಿ ಸೇರ್ತಾ ಇದೆ, ತೊಂದರೆ ಆಗೋದಿಲ್ಲ. ಸೊ ನೋವೇನೂ ಬರಲ್ಲ, ಸುಸ್ತಾಗಲ್ಲ, ಆರಾಮಾಗಿರ್ತಾರೆ. ಫ್ಲ್ಯಾಟ್ ಗ್ರೌಂಡಲ್ಲಿ ನಡೀತಾ ಇದ್ದೀರಾ, ಕಂಫರ್ಟಬಲ್ ಆಗಿ ನಿಮ್ಮ ಓನ್ ಪೇಸಲ್ಲಿ ನೀವು ನಡೀತಾ ಇದ್ದೀರಾ ಅಂತ ಆದರೆ ಏನೂ ತೊಂದರೆ ಆಗಲ್ಲ. ಫಸ್ಟ್ ಗೇರಲ್ಲಿ ಗಾಡಿ ಹಾಕಿದಾಗೆ. ಯಾವಾಗಲಾದರೆ ನೀವು ಒಂದು ಸ್ವಲ್ಪ ಅಪ್ ಸ್ಲೋಪಲ್ಲಿ ನಡೀತೀರಾ, ಭಾರ ಎತ್ಕೊಂಡು ನಡೀತೀರಾ, ವೇಗವಾಗಿ ಕೆಲಸ ಮಾಡೋಕ್ಕೆ ಹೋಗ್ತೀರಾ, ಆ ಟೈಮಲ್ಲಿ ಎದೆಯಲ್ಲಿ ನೋವು ಬರುವಂಥದ್ದು. ನಮ್ಮ ಇಂಜನ್ ಯಾವ ಥರ ಜರ್ಕ್ ಹೊಡೀತು ಆ ಥರ ಎದೆಯಲ್ಲಿ ಇಲ್ಲೆಲ್ಲನೂ ಬಿಗಿ ಹಿಡ್ದಂಗೆ ಆಗೋದು, ಉಸಿರಾಡಕ್ಕೆ ತೊಂದರೆ ಆಗೋದು, ತಲೆ ಸುತ್ತು ಬರೋದು, ಇದು ಯಾವುದಾದ್ರೂ ಇರ್ಬೋದು. ಎಲ್ರಿಗೂ ಎದೆ ನೋವೇನೇ ಬರಬೇಕಂತಿಲ್ಲ, ಇದು ಯಾವುದಾದ್ರೂ ಬರ್ಬೋದು. ಇಂಥದ್ದು ಬರೋದಾದರೆ ಇವರೆಲ್ಲನೂ ಗಮನ ವಹಿಸಬೇಕು. ಹಾರ್ಟ್ ಪ್ರಾಬ್ಲಮ್ ನಂಗೆ ಇರ್ಬೋದು, ಅದರಿಂದನೇ ನಾನು ಒಂದು ಸ್ವಲ್ಪ ವೇಗವಾಗಿ ಕೆಲಸ ಯಾವಾಗ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಆವಾಗ ನನಗೆ ತೊಂದರೆ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆ ಇದು ಮುನ್ಸೂಚನೆ ಅಂತ ಕರಿಬೋದು. ಸೊ ನಾನು ಹೋಗೊಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ತಕ್ಕಂಗೆ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅನ್ನೋದು ಒಂದು ಜನರಿಗೆ ಅವಗಾಹನೆ ಬರಬೇಕು. ಹಾಗಾಗೇನೆ ಈ ಉದಾಹರಣೆ ಹೇಳಿದ್ದು. ಅಂದ್ರೆ ಒಂದು ಪ್ರೊಸೀಜರ್, ಆಸ್ಪತ್ರೆಗೆ ಬಂದ ತಕ್ಷಣನೇ ಅವರು ಹಾರ್ಟ್ ಅಟ್ಯಾಕ್ ಆಗಿರ್ಲೇಬೇಕು ಅಂತಲ್ಲ, ಈ ಹಾರ್ಟ್ ರುಟೀನ್ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಪ್ರೊಸೀಜರ್ ಅನ್ನೋದು ಎಲ್ಲ ಪ್ರತಿಯೊಂದು ಆಸ್ಪತ್ರೆಗಳಲ್ಲೂ ಕೂಡ ಮೇಂಟೈನ್ ಮಾಡೋದು. ಈಗ ಹಲವಾರು ಆಸ್ಪತ್ರೆಯಲ್ಲಿ ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ಕರಿತೀವಿ. ಅದರಲ್ಲಿ ಬಹಳಷ್ಟು ಬ್ಲಾಂಕೆಟ್ ಆಫ್ ಇನ್ವೆಸ್ಟಿಗೇಷನ್ಸ್ ಅದರಲ್ಲಿ ಬರುತ್ತೆ. ಅದರಲ್ಲಿ ನಿಮ್ಮ ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್, ಕಿಡ್ನಿ ಪರೀಕ್ಷೆ, ಲಿವರ್ ಪರೀಕ್ಷೆ, ಒಂದು ಬೇಸಿಕ್ ECG ಪರೀಕ್ಷೆ, ಎಕೋ ಪರೀಕ್ಷೆ ಇವೆಲ್ಲನೂ ಆಗುತ್ತೆ. ಅಷ್ಟಾದರೆ ಸಾಕು. ಅದರಲ್ಲೇನೆ ಹಲವಾರು ಆಸ್ಪತ್ರೆ, ನಮ್ಮ ಆಸ್ಪತ್ರೆಯಲ್ಲೂ ಸಹ ಒಂದು ಜನರಲ್ ಫಿಸಿಷಿಯನ್ ಕನ್ಸಲ್ಟೇಷನ್ ಅಂತ ಇರುತ್ತೆ. ಸೊ ಆ
ಡಾಕ್ಟರ್ ನೋಡಿದ ತಕ್ಷಣ ನಿಮ್ಮನ್ನು ರಿಸ್ಕ್ ಸ್ಟ್ರಾಟಿಫೈ ಅಂತ ಮಾಡ್ತಾರೆ. ಇವ್ರಿಗೆ ಫರ್ದರ್ ಕಾರ್ಡಿಯಾಲಜಿಸ್ಟ್ನ ಭೇಟಿ ಮಾಡುವಂಥ ಅಗತ್ಯ ಇದೆಯಾ, ಫರ್ದರ್ ಕಾರ್ಡಿಯಾಕ್ ಟೆಸ್ಟಿಂಗ್ ಅಗತ್ಯ ಇದೆಯಾ ಇಲ್ವಾ ಅಂತ ಇದ್ದರೆ ಅವ್ರು ನಮ್ಮ ಹತ್ರ ಕಳಿಸ್ತಾರೆ. ಇಲ್ಲ ಅಂದರೆ ಅಲ್ಲೇನೇ ಅವ್ರಿಗೆ ಜೀವನ ಶೈಲಿ ಬಗ್ಗೆ ಏನಾದರೂ ತೊಂದರೆ ಇದ್ದರೆ ಅದನ್ನು ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾರೆ. ಸರಿ ಡಾಕ್ಟರ್, ಇನ್ನು ಈ ಆಂಜಿಯೋಪ್ಲಾಸ್ಟಿ ಆಂಜಿಯೋಗ್ರಾಮ್ ಯಾವ ಹಂತದಲ್ಲಿ ಮಾಡುವಂಥದ್ದು? ಸೊ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಅಂತ ಏನಾದರೆ ಕರಿತೀವಿ, ಅಂಥ ಹಂತದಲ್ಲಿ ಬಂದಾಗಂತೂ ಮಾಡಲೇಬೇಕಾಗತ್ತೆ. ಅಥವಾ ಕೆಲವೊಮ್ಮೆ ಹಾರ್ಟ್ ಫೇಲ್ಯೂರ್ಗೆ ಕಾರಣ ಪತ್ತೆ ಹಚ್ಚಲಿಕ್ಕೆ, ಇದು ರಕ್ತನಾಳದಲ್ಲಿ ಬ್ಲಾಕೇಜ್ ಇದ್ದು ಹಾರ್ಟ್ಗೆ ರಕ್ತ ಪ್ರಸರಣೆ ಕಮ್ಮಿಯಾಗಿ ಆಗ್ತಿದೆಯಾ ಅಥವಾ ಬೇರೆ ಕಾರಣದಿಂದ ಆಗ್ತಿದೆಯಾ ಅಂತ ನೋಡಲಿಕ್ಕೆ ಮಾಡಬೇಕಾಗತ್ತೆ. ಇಷ್ಟೊತ್ತು ನಾನು ಹೇಳಿದೆ ನಮ್ಮ ಕಾರ್ ಎಕ್ಸಾಂಪಲ್ ಕೊಟ್ಟು, ನಡೆದರೆ ಓಡಾಡಿದ್ರೆ ಸುಸ್ತಾಗುವಂಥ ಪೇಷಂಟ್, ಎದೆ ನೋವು ಬರುವಂಥ ಪೇಷಂಟ್ಸಲ್ಲೂ ಎಂಜಿಯೋಗ್ರಾಮ್ ಅಂತ ಮಾಡ್ತೀವಿ. ಎಂಜಿಯೋಗ್ರಾಮ್ ಅನ್ನೋದು ಭಾಳ ಸರಳವಾದ ಪರೀಕ್ಷೆ, ಲೋಕಲ್ ಅನಿಸ್ಥಿಸಿಯಲ್ಲಿ ಮಾಡ್ತೀವಿ. ಭಾಳ ಪೇಷಂಟ್ಸ್ಗೆ ಇದೇ ಗೊತ್ತಿರಲ್ಲ, ಎಂಜಿಯೋಗ್ರಾಮ್ ಅಂದರೆ ಏನೋ ಅದು ದೊಡ್ಡ ಆಪರೇಷನ್ ಅಂತ ಹಳ್ಳಿ ಕಡೆ ಎಲ್ಲ ಜನ ಮಾತಾಡ್ತಾರೆ, ದೊಡ್ಡ ಆಪರೇಷನ್ ಅಂತ. ಆ ಥರ ಅಲ್ಲ, ಇದನ್ನು ಮಾಡೋದು ಲೋಕಲ್ ಅನಿಸ್ಥಿಸಿಯಾ ಅಂತ ಕೊಡ್ತೀವಿ. ಯೂಶ್ವಲಿ ಫಸ್ಟ್ ಎಲ್ಲನೂ ಇದನ್ನ ತೊಡೆಯಿಂದ ಮಾಡ್ತಾಯಿದ್ರು, ಈಗ ಅಡ್ವಾನ್ಸ್ಮೆಂಟ್ಸಲ್ಲಿ ಕೈಯಿಂದನೇ ಮಾಡ್ತೀವಿ. ಕೈಯಲ್ಲಿ ಒಂದಿಷ್ಟು ಭಾಗಕ್ಕೆ ಲೋಕಲ್ ಅನಿಸ್ಥಿಸಿಯಾ ಅಂತ ಕೊಟ್ಟು ಅದು ಮರಗಟ್ಟಂಗೆ ಮಾಡಿ ಅಲ್ಲೊಂದು ಕೆಥೆಟರ್ ಟ್ಯೂಬ್ ಅಂತ ಇಡ್ತೀವಿ, ಶೀತ್ ಅಂತ. ಅದರ ಮೂಲಕವಾಗಿ ಒಂದು ಕೆಥೆಟರ್ ನಿಮ್ಮ ಹಾರ್ಟ್ ತನಕ ತಗೊಂಡೋಗಿ ಒಂದು ಇಂಜೆಕ್ಷನ್ ಕೊಟ್ಟು ಹಾರ್ಟಲ್ಲಿ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆಯಾ ಇಲ್ವಾ ಅಂತ ಪತ್ತೆ ಹಚ್ಚಲಿಕ್ಕೆ ಪೇಷಂಟ್ ಟೇಬಲ್ ಮೇಲಿಂದ ತಗೊಂಡಿರೋದ್ರಿಂದ ಎಂಜಿಯೋಗ್ರಾಮ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ 8ರಿಂದ 10 ನಿಮಿಷ ಆಗುತ್ತೆ. ಇದು ಪೂರ್ಣ ಲೋಕಲ್ ಅನೆಸ್ಥೀಸಿಯಲ್ಲಿ ಮಾಡುವಂಥ ಪರೀಕ್ಷೆ. ಇದರಲ್ಲಿ ಕುಯ್ಯುವಂಥದ್ದಾಗಲಿ ಹೊಲಿಗೆ ಹಾಕುವಂಥದ್ದಾಗಲಿ ಏನೂ ಇರೋದಿಲ್ಲ. ಎಂಜಿಯೋಗ್ರಾಮ್ ಆಗಿದ್ದ 3 ಅವರ್ಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಅದೇ ದಿವಸ ಡೇ ಕೇರ್ ಬೇಸಿಸಲ್ಲೇನೆ ಪೇಷಂಟ್ನ ಡಿಸ್ಚಾರ್ಜ್ ಮಾಡುವಂಥದ್ದನ್ನು ನಡೆಯುತ್ತೆ. ಇದು ಪರೀಕ್ಷೆ ಮಾತ್ರ, ಇದರಲ್ಲಿ ಬ್ಲಾಕೇಜ್ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ, ತಿಳಿದುಕೊಳ್ಳುವಂಥದ್ದು. ನೆಕ್ಸ್ಟ್ ಹಂತ ಬಂದು ಎಂಜಿಯೋಪ್ಲಾಸ್ಟಿ ಅಂತ ಕರಿತೀವಿ ಅಥವಾ ಬೈಪಾಸ್ ಅಂತ ಕರಿತೀವಿ. ಸೊ ಎಂಜಿಯೋಪ್ಲಾಸ್ಟಿ ಅಂದರೆ ಆ ರಕ್ತನಾಳದಲ್ಲಿ ಇರುವಂಥ ಬ್ಲಾಕೇಜ್ನ ಒಂದು ವೈರ್ ಅಂತ ಹಾಕಿ ಬಲೂನ್ ಅಂತ ಮಾಡಿ ಒಂದು ಸ್ಟೆಂಟ್ ಅಂತ ಇಂಪ್ಲಾಂಟ್ ಮಾಡುವಂಥದ್ದು ಎಂಜಿಯೋಪ್ಲಾಸ್ಟಿ ವಿತ್ ಸ್ಟೆಂಟಿಂಗ್ ಅಂತ ಕರಿತೀವಿ. ಸೊ ಇದನ್ನು ಎಂಜಿಯೋಪ್ಲಾಸ್ಟಿ ಸ್ಟೆಂಟಿಂಗ್ ಅಂತ ಕರಿತೀವಿ. ಕೆಲವೊಮ್ಮೆ ಮಲ್ಟಿಪಲ್ ಬ್ಲಾಕೇಜಸ್ ಇದೆ ಅಥವಾ ಬ್ಲಾಕೇಜಸ್ ಇರುವಂಥ ಲೊಕೇಶನಲ್ಲಿ ಸ್ಟೆಂಟ್ ಹಾಕುವಂಥದ್ದು ಸಾಧ್ಯ ಇಲ್ಲ ಅನ್ನುವಂಥದ್ರಲ್ಲಿ ಸೊ ಬೈಪಾಸ್ ಅನ್ನುವಂಥದ್ದು ಬೇಕಾಗಿ ಬರುತ್ತೆ. ಅದರಲ್ಲಿ ಆವಾಗ ನಮ್ಮ ಜನರಲ್ ಸರ್ಜನ್ ಅಥವಾ ಚೀಫ್ ಕಾರ್ಡಿಯಾಕ್ ಸರ್ಜನ್ ಅಂತ ಯಾರಾದರೆ ಕರೀತಾರೋ ಅವರು ಅದನ್ನು ಟೇಕ್ ಓವರ್ ಮಾಡಿ ಅದಕ್ಕೆ ಸ್ಟೆಂಟ್ ಹಾಕಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಬಾಡಿಯಲ್ಲಿ ಇರುವಂಥ ರಕ್ತನಾಳಗಳು ಸೆಫನಸ್ ವೀನ್ ಅಂತ ಕರಿತೀವಿ, ಕಾಲಲ್ಲಿರುವಂಥ ಒಂದು ನರದ್ದೊಂದು ಭಾಗ ತಗೊಂಡು ಅದನ್ನು ಆ ಬೈಪಾಸಲ್ಲಿ ಒಂದು ರೋಡಲ್ಲಿ ತಾವೀಗ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ರಿ, ಒಂದು ಕಡೆ ಬ್ಲಾಕೇಜ್ ಇದೆ. ಸೊ ಏನು ಮಾಡ್ತಾರೆ, ಯೂಶ್ವಲಿ ಒಂದು ಬೈಪಾಸ್ ರೋಡ್ ಅಂತ ಕ್ರಿಯೇಟ್ ಮಾಡ್ತಾರೆ. ಅದೇ ಥರ ಆ ಬ್ಲಾಕೇಜ್ನ ದಾಟಿ ನಾರ್ಮಲ್ ಆಗಿರುವಂಥ ಸೆಗ್ಮೆಂಟಿಂದ ತಗೊಂಡು ಹೋಗಿ ಆ ಬ್ಲಾಕೇಜ್ ಆದ ನಂತರ ಒಂದು ನಿಮ್ಮ ಬಾಡಿಯಲ್ಲಿರುವಂಥ ಟ್ಯೂಬೇ ತೆಗೆದು ಕನೆಕ್ಟ್ ಮಾಡ್ತಾರೆ. ಅದನ್ನೇ ಬೈಪಾಸ್ ಅಂತ ಕರಿತೀವಿ. ಇವೆಲ್ಲ ಬೇಸಿಕ್ ಟ್ರೀಟ್ಮೆಂಟ್ ಆಫ್ ಎಂಜಿಯೋಗ್ರಾಮ್ ಎಂಜಿಯೋಪ್ಲಾಸ್ಟಿ ಅಂತ ಕರಿತೀವಿ. ಕೆಲವೊಮ್ಮೆ ಹಲವಾರು ಕಾಂಪ್ಲೆಕ್ಸ್ ಕೇಸಸ್ ಅಂತ ಕರಿತೀವಿ. ಈಗ ಭಾಳಷ್ಟು ಜನ ಇನ್ಫ್ಯಾಕ್ಟ್ ಕೇಳ್ತಾರೆ ನಮ್ಮನ್ನು, ಡಾಕ್ಟರ್ ನಾನು ವಾಟ್ಸಪ್ಪಲ್ಲಿ ನೋಡಿದೆ ಅಥವಾ ಫೇಸ್ಬುಕ್ಕಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಲೇಸರನ್ನೇ ನೀವು ಕೊಟ್ಬಿಟ್ಟು ಸ್ಟೆಂಟ್ ಹಾಕ್ತೀರಾ, ಎಂಜಿಯೋಪ್ಲಾಸ್ಟಿ ಸ್ಟೆಂಟ್ ಎಲ್ಲನೂ ಬೇಕಿಲ್ದಿರೇ ಮಾಡ್ಬೋದಲ್ಲ ಅಂತ. ಅದು ಪೂರ್ಣ ತಪ್ಪಾದುವಂಥ ಮಾಹಿತಿ. ಸೊ ಹಾಗಾಗಿ ಆ ಥರ ಯಾವ ಟ್ರೀಟ್ಮೆಂಟೂ ಇಲ್ಲ ಜನರೇ. ಸೊ ಎಂಜಿಯೋಗ್ರಾಮ್ ಅನ್ನೋದು ಮಾಡಲೇಬೇಕಾಗತ್ತೆ. ಕೆಲವೊಂದು ಶಾರ್ಟ್ಕಟ್ ಅಬ್ಯೂಸ್ ಮಾಡಬೇಡಿ. ಸೊ ಎಂಜಿಯೋಗ್ರಾಮ್ ಅನ್ನೋದು ಮಾಡಬೇಕು. ಎಂಜಿಯೋಗ್ರಾಮ್ ಮಾಡಿ ಎಂಜಿಯೋಪ್ಲಾಸ್ಟಿಯಲ್ಲಿ ಒಂದು ತರಹದ ಟ್ರೀಟ್ಮೆಂಟೇ ಲೇಸರ್ ಅಂತ ಕರಿತೀವಿ. ಕೆಲವೊಮ್ಮೆ ಸಣ್ಣ ವಯಸ್ಕರಲ್ಲಿ ರಕ್ತ ಎಪ್ಪು ಕಟ್ಕೊಂಡು ರಕ್ತನಾಳ 100% ಮುಚ್ಚೋಗಿರುತ್ತೆ. ಅಂಥ ವಾತಾವರಣದಲ್ಲಿ ನಾವು ಸ್ಟೆಂಟ್ ಅಂತ ತಗೊಂಡೋಗಿ ಹಾಕಿದರೆ ಪೇಷಂಟ್ಗೆ ರಕ್ತ ಪ್ರಸರಣೆ ಇನ್ನೂ ಕಮ್ಮಿ ಆಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಟೈಮಲ್ಲಿ ಲೇಸರ್ ಅನ್ನೋದನ್ನು ಯೂಸ್ ಮಾಡಿ ಆ ರಕ್ತ ಎಪ್ಪು ಕಟ್ಟಿರೋದನ್ನು ಎವಾಪರೇಟ್ ಮಾಡ್ತೀವಿ. ಅಲ್ಲಿಗೆ ಒಂದು ವೈರ್ ಅಂತ ಹಾಕಿ ಅದರ ಮೇಲೆ ಒಂದು ಲೇಸರ್ ಡಿವೈಸ್ನ ತಗೊಂಡೋಗಿ ಅಲ್ಲಿ ಫೋಕಲ್ ಲೇಸರ್ ಕೊಡ್ತೀವಿ. ಆ ಲೇಸರ್ ಕೊಡೋದರಿಂದ ಆ ರಕ್ತ ಎಪ್ಪು ಕಟ್ಟಿರುವಂಥದ್ದು ಏನಾದರೆ ಇದೆಯೋ ಅದು ಎವಾಪರೇಟ್ ಆಗಿ ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ರಕ್ತನಾಳಗಳು ಒಳಗಿಂದ ಪಾಸ್ ಆಗಿ ಬಾಡಿ ಕ್ಲಿಯರ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಲೇಸರ್ ಗೈಡೆಡ್ ಎಂಜಿಯೋಪ್ಲಾಸ್ಟಿ ಏಜ್ ಅವರಿಗೆ ಮಾತ್ರ, ಕೆಲವೊಂದು ಇಂಡಿಕೇಶನ್ಸ್ ಅಲ್ಲಿ ಮಾತ್ರ. ಹೌದು, ಕೆಲವೊಂದು ಕೇಸಸ್ಸಲ್ಲಿ ವಯಸ್ಸಾದವರಂತಲ್ಲಿ ಸೊ ನಾವು ಯಾರೇ ಆಗಿರ್ಬೋದು, ನೀವಾಗಿರ್ಬೋದು, ನಾನಾಗಿರ್ಬೋದು, ವಯಸ್ಸಾಗ್ತಾ ಆಗ್ತಾ ರಕ್ತನಾಳದ ಮೇಲೆ ಸುಣ್ಣ ಕಟ್ಟುವಂಥದ್ದು ಕ್ಯಾಲ್ಶಿಯಂ ಅಂತ ಕರಿತೀವಿ. ಆ ಕ್ಯಾಲ್ಶಿಯಂ ಅನ್ನೋದು ಡಿಪಾಸಿಟ್ ಆಗಿ ಆ ರಕ್ತನಾಳ ನಾರ್ಮಲ್ ಆಗಿ ಸಾಫ್ಟ್ ಆಗಿ ಯಾವ ಥರ ಎಲಾಸ್ಟಿಕ್ ಆಗಿರುತ್ತೋ ಆ ಥರ ಇರೋದಿಲ್ಲ. ಎಸ್ಪೆಷಲಿ ವಯಸ್ಸಾದವರಿಗೆ ಆ ಸುಣ್ಣ ಇರೋದರಿಂದ ಭಾಳಷ್ಟು ರಿಜಿಡ್ ಆಗಿರುತ್ತೆ. ಸೊ ಹಾಗಾಗಿ ಆ ರಕ್ತನಾಳ ನಾವು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಎಕ್ಸ್ಪ್ಯಾಂಡ್ ಮಾಡಿಲ್ಲ ಅಂತ ನಾವು ಅಲ್ಲೇನಾದರೂ ಸ್ಟೆಂಟ್ ಹಾಕೋಕ್ಕೆ ಹೋದ್ವಿ ಅಂದರೆ ಆ ಸ್ಟೆಂಟ್ ಎಕ್ಸ್ಪ್ಯಾಂಡ್ ಆಗಲ್ಲ. ಮತ್ತೆ ಸ್ಟೆಂಟ್
ಸ್ಟೆಂಟ್ ಬೇಗ ಕ್ಲೋಸ್ ಆಗಿ ಪೇಷಂಟ್ ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ. ಈ ಸ್ಟೆಂಟನ್ನ ನಾವು ಓಪನ್ ಮಾಡಲಿಕ್ಕೆ ಮತ್ತು ಆ ಕ್ಯಾಲ್ಶಿಯಮ್ನ ಡಿಬಲ್ಕ್ ಅಂತ ಕರಿತೀವಿ ಮೆಡಿಕಲ್ ಟರ್ಮಿನಾಲಜಿನಿ, ಮಾಡೋದಕ್ಕೂ ಹಲವಾರು ಟ್ರೀಟ್ಮೆಂಟ್ಸ್ ಇದೆ. ಅದರಲ್ಲಿ ರೊಟೇಷನಲ್ ಅಥೆರೆಕ್ಟಮಿ ಅಂತ ಕರಿತೀವಿ, ಆರ್ಬಿಟಲ್ ಅಥೆರೆಕ್ಟಮಿ ಅಂತ ಕರಿತೀವಿ. ಇವೆಲ್ಲ ಫೆಸಿಲಿಟಿ ಸಹ ಅಪೋಲೋಲ್ಲಿ ಅವೈಲೇಬಲ್ ಇದೆ. ಇದೆಲ್ಲ ದಿನನಿತ್ಯ ನಾವು ಯೂಶ್ವಲಿ ಮಾಡ್ತಾ ಇರ್ತೀವಿ. ಇದರಲ್ಲಿ ಬೇಸಿಕಲಿ ಜನರಿಗೆ ಅರ್ಥ ಆಗಲಿಕ್ಕೆ ಏನು ಅಂದರೆ, ಆ ಕ್ಯಾಲ್ಶಿಯಂ ಏನಾದರೆ ಸುಣ್ಣ ಕಟ್ಕೊಂಡಿದೆಯೋ ಅದನ್ನು ಡ್ರಿಲ್ ಮಾಡಿ ಆ ಕ್ಯಾಲ್ಶಿಯಂ ಇರೋದನ್ನು ಬ್ರೇಕ್ ಮಾಡಿ ಆಮೇಲೆ ಅದರೊಳಗೆ ಸ್ಟೆಂಟ್ ಕೂರಿಸುವಂಥದ್ದು ಮಾಡ್ತೀವಿ. ಇದನ್ನೆಲ್ಲನೂ ಸೌಲಭ್ಯಗಳು ಅಪೋಲೋದಲ್ಲಿದೆ. ಇವೆಲ್ಲ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ಅಡ್ವಾನ್ಸ್ ಟೆಕ್ನಾಲಜೀಸ್ ಅಂತ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಅದಕ್ಕೂ ಫರ್ದರ್ ಅಡ್ವಾನ್ಸ್ಮೆಂಟ್ಸ್ ಇವೆಲ್ಲನೂ ಆಗಿರುತ್ತೆ. ಡಾಕ್ಟರ್, ನೀವು ಹೇಳಿದ್ರಿ ಅಪೋಲೋ ಆಸ್ಪತ್ರೆಯಲ್ಲಿ ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಟ್ರೀಟ್ಮೆಂಟ್ಗಳಿದೆ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಟ್ಯಾವರ್ ಅನ್ನೋ ಪ್ರೊಸೀಜರ್ನ ತುಂಬ ಕೇಳ್ಪಡ್ತಾ ಇದ್ದೀವಿ, ಅದ್ರ ಬಗ್ಗೆ ಹೇಳಿ. ಹೌದು, ಟ್ಯಾವಿ ಅಥವಾ ಟ್ಯಾವರ್ ಅಂತ ಏನಾದರೆ ಕರಿತೀವೋ ಅದು ಪರ್ಸೆ ಹಾರ್ಟ್ ಅಟ್ಯಾಕ್ಗೆ ಆಗುವಂಥ ಟ್ರೀಟ್ಮೆಂಟ್ ಅಲ್ಲ. ಹೃದಯದ ಕವಾಟಗಳು ಅಂತ ಕರಿತೀವಿ, ಅಯೋಟಿಕ್ ವ್ಯಾಲ್ವ್ ಅಂತ ಕರಿತೀವಿ. ಆ ಕವಾಟ ಏಜ್ ಆಗುವುದರಿಂದ ಅಥವಾ ಕೆಲವೊಮ್ಮೆ ಬರ್ತಿಂದನೂ ಸಣ್ಣದಾಗುವಂಥ ಪರಿಸ್ಥಿತಿ ಇರುತ್ತೆ. ಸೊ ಅದನ್ನು ರೀಪ್ಲೇಸ್ ಮಾಡುವಂಥದ್ದು ಏನಾದರೂ ಇದೆಯೋ ಅದನ್ನೇ ನಾವು ಟ್ಯಾವಿ ಅಥವಾ ಟ್ಯಾವರ್ ಅಂತ ಕರಿತೀವಿ. ಟ್ರಾನ್ಸ್ಕ್ಯಾಥೆಟರ್ ಅಯೋಟಿಕ್ ವ್ಯಾಲ್ವ್ ರೀಪ್ಲೇಸ್ಮೆಂಟ್ ಆರ್ ಇಂಪ್ಲಾಂಟೇಷನ್ ಅಂತ ಕರಿತೀವಿ. ಇದರಲ್ಲಿ ಕೆಲವೊಮ್ಮೆ ವಯಸ್ಸಾದವರಲ್ಲಿ ಈ ಅಯೋಟಿಕ್ ವ್ಯಾಲ್ವ್, ಹೃದಯದ ಕವಾಟ, ಮೇಜರ್ ಕವಾಟ ಏನಾದರೂ ಇದೆಯೋ ಅದು ನ್ಯಾರೋ ಆಗಿರುವಂಥ ಪರಿಸ್ಥಿತಿಯಲ್ಲಿ ಹೃದಯದಿಂದ ಬೇರೆ ಭಾಗಗಳಿಗೆ ಎಷ್ಟು ರಕ್ತ ಪ್ರಸರಣೆ ಆಗಬೇಕೋ ಅಷ್ಟಾಗುವಂಥ ಸಾಧ್ಯತೆ ಇರೋದಿಲ್ಲ. ಆ ಟೈಮಲ್ಲಿ ಸರ್ಜನ್, ಇದಕ್ಕಿಂತ ಮುಂಚೆ ಏನಾಗ್ತಿತ್ತು, ಜನರಲ್ ಸರ್ಜನ್ ಅನ್ನೋರು ಓಪನ್ ಹಾರ್ಟ್ ಸರ್ಜರಿ ಮಾಡಿ ಆ ವ್ಯಾಲ್ವ್ ತೆಗೆದು ಬೇರೆ ಒಂದು ವ್ಯಾಲ್ವ್ನ ಹಾಕುವಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ನಾನು ಆಗಲೇ ಹೇಳ್ದಂಗೆ ಏಜ್ ಜಾಸ್ತಿ ಆಗಿದೆ, ಕೆಲವೊಮ್ಮೆ ಪೇಷಂಟ್ಗೆ ಫಿಟ್ನೆಸ್ ಇರೋದಿಲ್ಲ, ಆಪರೇಷನ್ ತಡ್ಕೊಳ್ಳುವಂಥ ಶಕ್ತಿ ಇರೋದ್ರಿಲ್ಲ. ಅದು ಅವರ ಜನರಲ್ ಬಿಲ್ಟಿಂದಾಗಿರ್ಬೋದು ಅಥವಾ ಜೊತೆಗೆ ಶುಗರ್, BP, ಕೊಲೆಸ್ಟ್ರಾಲ್, ಹಾರ್ಟ್ ಫೇಲ್ಯೂರ್, ಕಿಡ್ನಿ ಪ್ರಾಬ್ಲಮ್ ಇಂಥದ್ದೆಲ್ಲ ಇರುವಂಥ ಪರಿಸ್ಥಿತಿಯಲ್ಲಿ ಅವರು ಓಪನ್ ಹಾರ್ಟ್ ತಡ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಅಂತದ. ಆದರೆ ತೊಡೆಯಿಂದನೇ ಜನರಲ್ ಅನೆಸ್ಥೀಸಿಯಾ ಇಲ್ಲದಿರ, ಹಾರ್ಟ್ ಕಟ್ ಮಾಡುವಂಥ ಅಗತ್ಯ ಇಲ್ದಿರನೂ ನಾವು ಎಂಜಿಯೋಪ್ಲಾಸ್ಟಿ ಯಾವ ಥರ ಮಾಡ್ತೀವೋ ಅದೇ ಥರ ಲೋಕಲ್ ಅನೆಸ್ಥೀಸಿಯಾ ಕೊಟ್ಟು ಪೇಷಂಟ್ಗೆ ಸೆಡೇಷನ್ ಅಂತ ಕೊಟ್ಟು ತೊಡೆ ಮೂಲಕವಾಗಿ ಒಂದು ಹಯೋಟಿಕ್ ವ್ಯಾಲ್ವ್ ಅಂತ ತಗೊಂಡೋಗಿ ಆ ಹಳೆಯ ವ್ಯಾಲ್ವ್ನ ಬಲೂನಲ್ಲಿ ದೊಡ್ಡದು ಮಾಡಿ ಒಂದು ವ್ಯಾಲ್ವ್ನ ಕೂರಿಸುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಅದನ್ನೇ ಟ್ಯಾವಿ ಅಥವಾ ಟ್ಯಾವರ್ ಅಂತ ಕೇಳ್ತೀವಿ. ಇದು ಎಲ್ಲರಿಗೂ ಮಾಡುವಂಥ ಪರಿಸ್ಥಿತಿ ಇಲ್ಲ. ಯಾರಿಗಾದರೆ ಸರ್ಜರಿ ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ವೋ ವಯಸ್ಸಾದವರಿಗೆ ಇದು ಬಹಳ ಒಳ್ಳೆ ಟ್ರೀಟ್ಮೆಂಟ್ ಆಪ್ಷನ್ ಇವತ್ತಿನ ದಿವಸದಲ್ಲಿ ಆಗಿದೆ. ಸರಿ ಡಾಕ್ಟರ್, ಇಷ್ಟೊತ್ತು ನಾವು ಮಾಡಿದಂತಹ ಚರ್ಚೆಗಳನ್ನು ನೋಡೋದಾದರೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದನ್ನು ತಡೆಯೋದಕ್ಕೆ ಏನಾದರೂ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬಹುದಾ? ಸೊ ಆಲ್ವೇಸ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಕರಿತೀವಿ. ಸೊ ಪ್ರಿವೆನ್ಷನ್ ಸಾಕಷ್ಟು ವಿಷಯದ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ದೀವಿ. ಆದರೂ ಸಹ ಇನ್ನೊಮ್ಮೆ ಹೇಳಲಿಕ್ಕೆ ಜೀವನ ಶೈಲಿ ಮೋಸ್ಟ್ ಇಂಪಾರ್ಟೆಂಟ್. ಡೈಟ್ರಿ ಹ್ಯಾಬಿಟ್ಸ್, ಆಹಾರದ ಬಗ್ಗೆ ಗಮನವಾಗಿರಬೇಕು. ಹೋಲ್ ಗ್ರೈನ್ಸ್ನ ಜಾಸ್ತಿ ಬಳಸಬೇಕು, ಫ್ರೂಟ್ಸ್ ವೆಜಿಟೇಬಲ್ಸ್ನ ಜಾಸ್ತಿ ಬಳಸಬೇಕು. ಸೊ 6 ನಿಯಮಗಳು ಅಂತ ತಗೊಂಡ್ರೆ ಇದು ಮೊದಲನೇ ನಿಯಮ ಅಂತ ತಗೊಳ್ಳಿ. ಎರಡನೇದು ಬಂದು ಧೂಮಪಾನ ಮತ್ತು ಮದ್ಯಪಾನ ತ್ಯಜಿಸಬೇಕು, ಕಂಪ್ಲೀಟಾಗಿ ತ್ಯಜಿಸುವಂಥದ್ದು ಒಳ್ಳೆಯದು. ಮೂರನೇದು ಬಂದು ನಿಮಗೆ ಶುಗರ್, BP, ಕೊಲೆಸ್ಟ್ರಾಲ್ ಇರುವಂಥದ್ರಲ್ಲಿ ಅದಕ್ಕೆ ಉಂಟಾದ ಟ್ರೀಟ್ಮೆಂಟ್ ಏನಾದರೆ ಇದೆಯೋ ಅದನ್ನು ತಗೊಂಡು ಅದರಲ್ಲಿ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾಲ್ಕನೇದು ಬಂದು ದಿನನಿತ್ಯ ವ್ಯಾಯಾಮ. ಅಟ್ಲೀಸ್ಟ್ 5 ದಿವಸ, ವಾರದಲ್ಲಿ ಒಂದು 5 ದಿವಸ 30ರಿಂದ 45 ನಿಮಿಷ ಮಿನಿಮಮ್ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಮಾಡುವಂಥದ್ದು ನಾಲ್ಕನೇದು. ಐದನೇದು ಬಂದು ಸ್ಟ್ರೆಸ್ ರಿಡಕ್ಷನ್. ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ಅವರ ಆಫೀಸ್, ಪ್ರೊಫೆಷ್ನಲ್, ಪರ್ಸನಲ್ ಯಾವುದೋ ಒಂದು ಸ್ಟ್ರೆಸ್ಗೆ ಉಂಟಾಗ್ತಾ ಇರ್ತಾರೆ. ಅದನ್ನು ಈಸ್ ಮಾಡಿಕೊಳ್ಳಿಕ್ಕೆ, ಅವಾಯ್ಡ್ ಮಾಡಲಿಕ್ಕಂತೂ ಸಾಧ್ಯ ಇಲ್ಲ, ಅಟ್ಲೀಸ್ಟ್ ಅದನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಏನಾದರೆ ಆಗ್ಬೋದು. ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಆಲ್ಟರ್ನೇಟ್ ಫಾರ್ಮ್ಸ್ ಏನಾದರೆ ಕರಿತೀವೋ ದ್ಯಾಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಇನ್ ಸ್ಟ್ರೆಸ್ ರಿಡಕ್ಷನ್. ಸೊ ಇದೊಂದು ಐದನೇದು. ಆರನೇದು ಬಂದು ಮಿನಿಮಮ್ 7 to 8 hours ಆಫ್ ಸ್ಲೀಪ್ ಅಂತ ಕರಿತೀವಿ. ನಿದ್ದೆ ಬಹಳಷ್ಟು ಇವತ್ತಿನ ದಿವಸದಲ್ಲಿ ಎಲ್ರಿಗೂ ಗೊತ್ತಿಲ್ಲದಿರೋ ಸೈಲೆಂಟಾಗಿ ಕ್ರೀಪಿಂಗ್ ಎಪಿಡೆಮಿಕ್ ಅಂತ ಕರಿಬೋದು. ಸ್ಲೀಪ್ಲೆಸ್ನೆಸ್ ಅನ್ನೋದು ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗಿರುವಂಥ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ನಿದ್ದೆ ಕೊರತೆಯೂ ಸಹ ಒಂದು ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತ ಎಸ್ಟಾಬ್ಲಿಷ್ ಆಗಿದೆ ಹಲವಾರು ಸ್ಟಡಿಯಲ್ಲಿ. ಸೊ 7ರಿಂದ 8 ಅವರ್ ಅಂಥದ್ದು ನಿದ್ದೆ ಅಂತೂ ಒಳ್ಳೆ ನಿದ್ದೆ ಮಾಡುವಂಥದ್ದು. ಇದೆಲ್ಲ ಮಾಡೋದ್ರ ಮೂಲಕವಾಗಿ ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕ್ ಏನಿದೆಯೋ ಅದನ್ನು ನಾವು ತಡೆಗಟ್ಟಬಹುದು. ಡಾಕ್ಟರ್, ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ. ಆದರೆ ಜನಸಾಮಾನ್ಯರಲ್ಲಿ ಬರುವಂಥ ಪ್ರಮುಖ ಪ್ರಶ್ನೆ ಅಂದರೆ
ಈ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋದರೆ ಅಥವಾ ಅಪೋಲೋ ಆಸ್ಪತ್ರೆಗೆ ಬಂದರೆ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ. ನಾವು ಹೇಗಪ್ಪ ಟ್ರೀಟ್ಮೆಂಟ್ ತಗೊಳ್ಕೊಳ್ಳೋದು, ನಮ್ಗೆ ಒಂದು ಬಜೆಟ್ ನೋಡಿದ್ರೆ ಇಷ್ಟಿರುತ್ತೆ, ಕಾಯಿಲೆ ನೋಡಿದ್ರೆ ಇಂಥ ದೊಡ್ಡದು, ಆದರೆ ಟ್ರೀಟ್ಮೆಂಟ್ಗೆ ಹೋದರೆ ನಮ್ಮ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ, ಯಾವ ಥರ ನಾವು ಖರ್ಚು ಮಾಡೋಕ್ಕಾಗತ್ತೆ ಅನ್ನೋದೊಂದು ಜನಸಾಮಾನ್ಯರ ಪ್ರಶ್ನೆ. ಹೌದು, ಬಹಳ ಒಳ್ಳೆಯ ಪ್ರಶ್ನೆ. ಸೊ ಇದರಲ್ಲಿ ನನ್ನ ಮೂಲಕವಾಗಿ ಇನ್ ಮೈ ಲಿಮಿಟ್ಸ್, ನನ್ನ ಇದರಲ್ಲಿ ಏನು ಅದಕ್ಕೆ ಸರಿಯಾದ ಉತ್ತರ ಕೊಡಲಿಕ್ಕಾಗತ್ತೋ ನಾನು ಖಂಡಿತವಾಗ್ಲೂ ಪ್ರಯತ್ನ ಪಡ್ತೇನೆ. ಸೊ ಹೌದು, ಹಾರ್ಟ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಇವತ್ತಿನ ದಿವಸದಲ್ಲಿ ಭಾಳಷ್ಟು ಕಾಸ್ಟ್ಲಿ ಅನ್ನುವಂಥದ್ದು ಹೌದು. ಬಟ್ ಅದೇ ಥರ ಇವತ್ತಿರುವಂಥ ಟೆಕ್ನಾಲಜಿಗೆ ಆ ಸಂಸ್ಥೆ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅಲ್ಲಿರುವಂಥ ಮ್ಯಾನ್ ಪವರ್ ಇರ್ಬೋದು, ಕ್ವಾಲಿಫೈಡ್ ಪ್ರೊಫೆಷನಲ್ಸ್ ಇರ್ಬೋದು, ಇವೆಲ್ಲ ಇರಬೇಕಾದ್ರೆ ಹೌದು ಹಾರ್ಟ್ ಟ್ರೀಟ್ಮೆಂಟ್ ಕಾಸ್ಟ್ಲಿ ಆಗುವಂಥ ಪರಿಸ್ಥಿತಿ ಇದೆ. ಸೊ ಅದಕ್ಕಾಗಲೇ ಈಗ ಗೌರ್ಮೆಂಟ್ ಕಡೆಯಿಂದನೂ ಹಲವಾರು ಯೋಜನೆಗಳಿದೆ, ಹಲವಾರು ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಸಹ ಇದಕ್ಕೆ ಚಿಕಿತ್ಸೆ ಅವೈಲೇಬಲ್ ಇದೆ. ಬೇಸಿಕ್ ಟ್ರೀಟ್ಮೆಂಟ್ ಎಲ್ಲ ಕಡೆ ಆಲ್ಮೋಸ್ಟ್ ಅವೈಲೇಬಲ್ ಇರುವಂಥ ಪರಿಸ್ಥಿತಿ ಇದೆ. ಮತ್ತು ಜನಗಳು ಭಾಳ ಸರಿ ಅಂದ್ಕೊತಾರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ ತಕ್ಷಣ ಕಾಸ್ಟ್ ಭಾಳ ಜಾಸ್ತಿ ಆಗುತ್ತೆ, ಇಲ್ಲ ಅವ್ರು ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂತ. ಅಟ್ಲೀಸ್ಟ್ ನಾನು ನಮ್ಮ ಬಗ್ಗೆ ಅಂತೂ ಪರ್ಫೆಕ್ಟಾಗಿ ಹೇಳುವುದು, ನಾವು ಅಂಥ ಕೆಲಸ ಮಾಡುವಂಥದ್ದಲ್ಲ. ಸೊ ಮತ್ತು ಹೌದು, ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಆಗುತ್ತೆ. ಸಾಧಾರಣವಾಗಿ ನೀವು ತಗೊಂಡ್ರಿ ಅಂದರೆ ಒಂದು ಎಂಜಿಯೋಪ್ಲಾಸ್ಟಿ ಮಾಡುವಂಥದ್ದಾದರೆ ಒಂದು 3 ಲಕ್ಷದವರೆಗೂ ಇವತ್ತಿನ ದಿವಸದಲ್ಲಿ ಖರ್ಚಾಗುವಂಥ ಪರಿಸ್ಥಿತಿ ಇದೆ. ಜನಗಳು ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಇದು ಬರೀ ಡಾಕ್ಟ್ರು ಹಾಸ್ಪಿಟಲ್ಗೂ ಹೋಗ್ತಾ ಇರುವಂಥದ್ದು ಅಥವಾ ಅವ್ರಿಗೆ ಬರುವಂಥ ದುಡ್ಡು ಅಲ್ಲ. ಇದರಲ್ಲಿ ಕೆಥೆಟರ್ ಅಂತ ಯೂಸ್ ಮಾಡ್ತೀವಿ, ವೈರ್ ಅಂತ, ಬಲೂನ್ ಅಂತ ಯೂಸ್ ಮಾಡ್ತೀವಿ. ಇವೆಲ್ಲನೂ ಕನ್ಸ್ಯೂಮಬಲ್ ಐಟಮ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಗೈಡಿಂಗ್ ಕೆಥೆಟರ್ ಅನ್ನೋದು 6,000 ಆಗುತ್ತೆ, ಒಂದು ವೈರ್ ಅನ್ನೋದು ಒಂದು 6,000 ಆಗುತ್ತೆ, ಬಲೂನ್ 25,000 ಆಗುತ್ತೆ, ಸ್ಟೆಂಟ್ 43,000 ಆಗುತ್ತೆ. ಸೊ ಇದೆಲ್ಲನೂ ನೀವು ಕೂಡ ಹಾಕಿ ನೋಡಿದ್ರಿ ಅಂದರೆ ಈ ಕನ್ಸ್ಯೂಮಬಲ್ಸ್ ಅನ್ನೋದೇ ನಿಮಗೆ 1.5 ಲಕ್ಷದ ಮೇಲೆವರೆಗೂ ನಿಮಗೆ ಖರ್ಚಾಗ್ತಾ ಇದೆ. ಸೊ ಇಂಥ ಟೈಮಲ್ಲಿ ಅರ್ಥ ಆಗ್ತಾ ಇದೆ ರೇಟ್ ಯಾವ ರೀತಿ ಏರ್ತಾ ಇದೆಯೋ ಹಾಗೆ ಜನಗಳು ವೀಕ್ಷಣೆ ಮಾಡ್ತಾ ಇರೋಂಥ ಜನಗಳಿಗೂ ಒಂದು ಐಡಿಯಾ ಬಂದ್ಬಿಡುತ್ತೆ ಯಾವ ಲೆವೆಲ್ಗೆ ಹೋಗುತ್ತೆ ಒಂದು ಖರ್ಚಿನ ವೆಚ್ಚಗಳು. ಹೌದು, ಇದರಲ್ಲಿ ಆಸ್ಪತ್ರೆನೋ ಅಥವಾ ಡಾಕ್ಟ್ರು ಇದರಲ್ಲಿ ದುಡ್ಡು ಹಾಕ್ತಿದೆಯೋ ಇದು ಮಾಡ್ಕೊತಿದ್ದಾರೆ ಅನ್ನೋದು 100ಕ್ಕೆ 100 ಪಾಲು ಅದು ತಪ್ಪಿನ ಮಾಹಿತಿ ಜನಗಳಿಗೆ. ಅದಕ್ಕಂತಲೇ ಬಿಡಿಸಿ ನಾನು ಹೇಳುವಂಥದ್ದು. ಮತ್ತು ಇದೇ ರೀತಿಯಲ್ಲೂ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ನೋಟಿಫಿಕೇಷನು ಸಹ ತಂದರು. ಇದಕ್ಕಿಂತ ಒಂದು ಹಲವಾರು ವರ್ಷದ ಹಿಂದೆ ಒಂದು ಸ್ಟೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಲ್ಲನೂ ಸೇರಿ ಹಾಸ್ಪಿಟಲ್ಗೆ ಸಿಗ್ತಾ ಇದ್ದಿದ್ದು 1.25 ಲಕ್ಷ ಆಗ್ತಾಯಿತ್ತು, ಒಂದು ಸ್ಟೆಂಟ್ ಇಂಪ್ಲಾಂಟ್ ಕಾಸ್ಟ್. ಅದೇ ಇವತ್ತಿನ ದಿವಸದಲ್ಲಿ ಆಫ್ಟರ್ ದ ಗೌರ್ಮೆಂಟ್ ratified it, now the same quality stent is available for 42,000. 42,000ಕ್ಕೆ ಅದೇ ಕ್ವಾಲಿಟಿ ಸ್ಟೆಂಟ್ ಇವತ್ತಿನ ದಿವಸ ಅವೈಲೇಬಲ್ ಇದೆ. ಸೊ ಹಾಗಾಗಿ ಸರ್ಕಾರನೂ ಇದಕ್ಕೆ ತಕ್ಕಂಗೆ ನಡವಳಿಕೆ ಮಾಡ್ತಾ ಇದ್ದಾರೆ, ಅದನ್ನೂ ಮಾಡ್ತಾ ಇದ್ದಾರೆ. ಮತ್ತು ಈಗ ಪ್ರೈವೇಟ್ ಹಾಸ್ಪಿಟಲ್, ಕಾರ್ಪೊರೇಟ್ ಹಾಸ್ಪಿಟಲ್ ಅಂತ ಏನಾದರೂ ನೀವು ಕರಿತಾ ಇದ್ದಾರೆ ಹೆಚ್ಚಾಗತ್ತೆ ಅಂತ, ಯಾರಿಗಾದರೆ ಈ ಟ್ರೀಟ್ಮೆಂಟ್ ಅಗತ್ಯ ಇದೆಯೋ ಅಂಥ ಕೇಸಸ್ಸಲ್ಲಿ ನಾವೂ ಸಹ ಆ್ಯಸ್ ಡಾಕ್ಟರ್ಸ್ ಇರ್ಬೋದು, ಆ್ಯಸ್ ಎ ಆರ್ಗನೈಸೇಷನ್ ಒಂದು ಕಾರ್ಪೊರೇಟ್ ಹಾಸ್ಪಿಟ್ಲ್ ಇರೋದು, ಅವರೂ ಸಹ ಔಟ್ ಆಫ್ ವೇ ಹೋಗಿ ಹೆಲ್ಪ್ ಮಾಡುವಂಥ ಪರಿಸ್ಥಿತಿನೂ ಇರುತ್ತೆ. ಸೊ ಇದನ್ನು ಯಾವ ಥರ ನಾವು ತಡೆಗಟ್ಬೋದು ಅಂದರೆ, ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ಏನಾದರೂ ಈಗ ಕಾರ್ಯಕ್ರಮ ಆಗ್ತಾ ಇದೆಯೋ ಅದನ್ನು ಮುಂದುವರೆದಂಗೆ ಆಯಿತು ಅಂದರೆ, ಮತ್ತು ಜನಗಳೂ ಸಹ ಅವರಿಗೆ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥದ್ದು ಏನಾದರೂ ಇದೆಯೋ ಒಂದು ಫ್ಯಾಮಿಲಿಗೆ ಇನ್ಶೂರೆನ್ಸ್ ಅಂತ ಮಾಡಿಸಿಟ್ಕೊಂಡಿರುವುದು ಒಳ್ಳೆಯದು. ಇನ್ಫ್ಲೇಷನ್ ಅನ್ನೋದು ಯಾವತ್ತೂ ಹೆಚ್ಚಾಗ್ತಾ ಹೋಗೋದರಿಂದ ಫ್ಯೂಚರಲ್ಲೂ ಇದರ ಕಾಸ್ಟ್ ಇನ್ನೂ ಹೆಚ್ಚಾಗುವಂಥ ಪರಿಸ್ಥಿತಿ ಇರುತ್ತೆ. ಸೊ ಹೆಲ್ತ್ ಇನ್ಶೂರೆನ್ಸ್, ಗೌರ್ಮೆಂಟ್ ಪಾಲಿಸಿ ಇವೆಲ್ಲ ಇರೋದರಿಂದ ಫ್ಯೂಚರಲ್ಲಿ ನೀವು ಹಾರ್ಟ್ ಪ್ರೂಫ್ ಆಗಿರುವಂಥ ಸಾಧ್ಯತೆ. ಡಾಕ್ಟರ್, ಈಗ ನೀವು ಹೇಳಿದ್ರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆಯ ವೆಚ್ಚ ಕೂಡ ಕಡಿಮೆ ಇರುತ್ತೆ ಅಂತ. ಸಮಾಜದ ಒಂದು ಜವಾಬ್ದಾರಿಯನ್ನು ಹೊತ್ತಂತಹ ಅಪೋಲೋ ಆಸ್ಪತ್ರೆಯ ಜವಾಬ್ದಾರಿ ಕೂಡ ಆಗತ್ತೆ ಜನಗಳಿಗೆ ಒಂದು ಮಟ್ಟದಲ್ಲಿ ಹೆಲ್ಪ್ ಆಗಬೇಕು ಅನ್ನೋದು. ಈಗ ಕೆಲವೊಂದು ಆಸ್ಪತ್ರೆಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಆಗಿರಬಹುದು, ಉಚಿತವಾಗಿ ಹಾರ್ಟ್ ಚೆಕಪ್ ಆಗಿರಬಹುದು, ಹಾರ್ಟ್ ರಿಲೇಟೆಡ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಟ್ರೀಟ್ಮೆಂಟ್ಗಳ ಲಭ್ಯ ಇದೆ, ಅದು ಫ್ರೀನಲ್ಲಾಗುತ್ತೆ. ಅಪೋಲೋ ಆಸ್ಪತ್ರೆ ಮುಂದಿನ ದಿನಗಳಲ್ಲಿ ಈ ಥರದ ಏನಾದರೂ ಒಂದು ಹೊಸ ಯೋಜನೆಗಳನ್ನು ತರುವಂಥ ಸಾಧ್ಯತೆಗಳು ಇದೆಯಾ ಅಂತ? ಹೌದು. ಸೊ ಇದು ಆ್ಯಕ್ಚುಲಿ ನಡೀತಾ ಇರುವಂಥದ್ದೇ. ಇನ್ಫ್ಯಾಕ್ಟ್ ವರ್ಲ್ಡ್ ಹಾರ್ಟ್ ಡೇ ಅಂತ ಏನಾದರೂ ಇತ್ತೀಚೆಗೆ ಮುಗೀತು, ಆ ಟೈಮಲ್ಲೂ ಸಹ ಅಪೋಲೋ ಆಸ್ಪತ್ರೆ ಕಡೆಯಿಂದನೇ, ಮ್ಯಾನೇಜ್ಮೆಂಟ್ ಕಡೆಯಿಂದನೇ ಹಾರ್ಟ್ ಕ್ಯಾಂಪ್ ಇರ್ಬೋದು, ಭಾಳಷ್ಟು ಕಡೆ ಈಗಲೂ ನಾನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಹಲವಾರು ನಮ್ಮ ಅಪೋಲೋಲಿರುವಂಥ ಡಾಕ್ಟರ್ಸನ್ನು ಪಾರ್ಟಿಸಿಪೇಟ್ ಮಾಡ್ತೀವಿ. ಪೆರಿಫೆರಲ್ ರೂರಲ್ ರೀಚ್ ಇಲ್ದಿರುವಂಥ ಕಡೆ ಹೋಗಿ ಒಂದು ಫ್ರೀ ECG, ಒಂದು ಕಾರ್ಡಿಯಾಲಜಿ ಕನ್ಸಲ್ಟೇಷನ್, ಶುಗರ್ ಕೊಲೆಸ್ಟ್ರಾಲ್ ರಿಪೋರ್ಟ್ಸ್ ಅಂತ ಮಾಡ್ತೀವಿ. ಮತ್ತು ಅಪೋಲೋ ಆಸ್ಪತ್ರೆಯಲ್ಲೇ ಇಂಥ ಹಾರ್ಟ್ ವೀಕ್ ಅಂತ ಮಾಡೋದಾಗಲಿ ಅಥವಾ ಹಾರ್ಟ್ ಪ್ಯಾಕೇಜಸ್ ಮೇಲೆ 50% ಡಿಸ್ಕೌಂಟ್ ಕೊಡೋದಂತಾಗಲಿ, ಇವೆಲ್ಲ ಪ್ರೋಗ್ರಾಮ್ಸ್ ನಡೀತಾನೆ ಇದೆ. ಇದು ಇಲ್ದಿರ ಆ್ಯಸ್ ಎ ಪಬ್ಲಿಕ್ ಔಟ್ರೀಚ್ ಪ್ರೋಗ್ರಾಮ್, ಎಜುಕೇಷನಲ್ ಇನಿಷಿಯೇಟಿವ್ಸ್ ಅಂತ ಕರಿತೀವಿ. ಜನಗಳಿಗೆ, ಜನಸಾಮಾನ್ಯರಿಗೆ
ಹಾರ್ಟ್ ಹೆಲ್ತ್ ಬಗ್ಗೆ ಒಂದು ಅವಗಾಹನೆ ಉಂಟು ಮಾಡೋದಕ್ಕೆ ಇದು ನಿರಂತರವಾಗಲೂ ಅಪೋಲೋ ಅಲ್ಲಿ ಇದು ನಡೆಯುತ್ತಾ ಇರುವಂಥ ಕಾರ್ಯಕ್ರಮನೇ. ಇನ್ನು ಮುಂದೆಗೂ ಇದು ಹೆಚ್ಚಾಗೇನೆ ನಡೆಯುತ್ತೆ ಅಂತ ಖಂಡಿತವಾಗ್ಲೂ ನಾ ಹೇಳಬಲ್ಲೆ. ಓಕೆ ಡಾಕ್ಟರ್, ಈ ಹಾರ್ಟ್ಗೆ ಸಂಬಂಧಪಟ್ಟಂತೆ ಅದರ ಆರೋಗ್ಯ ಯಾವ ರೀತಿ ಇರಬೇಕು, ಹಾಗೆ ಅಕಸ್ಮಾತ್ ಏನೇ ಒಂದು ಕಾಯಿಲೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಬಂದರೆ ಯಾವ ರೀತಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು, ಹಾರ್ಟ್ ಅಟ್ಯಾಕ್ಗೆ ಯಾವ ರೀತಿಯಾದ ಟ್ರೀಟ್ಮೆಂಟ್ಗಳು ಆಸ್ಪತ್ರೆಯಲ್ಲಿ ಲಭ್ಯ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ತಮ್ಮ. ಥ್ಯಾಂಕ್ ಯು. ನಮಸ್ಕಾರ. ಸೊ ಡಾಕ್ಟರ್, ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರುವಂತಹ ಸಿನಾರಿಯೋ ಏನಂದರೆ, ಈ ಕಾರ್ಡಿಯಾಕ್ ಅರೆಸ್ಟಿಂದ ಹಲವಾರು ಸೆಲೆಬ್ರಿಟಿಗಳು ಸಾವನ್ನಪ್ತಾ ಇರುವಂಥದ್ದು. ನಮ್ಮ ಕನ್ನಡಕ್ಕೆ ಬಂದರೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಈ ಹಾರ್ಟ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ಕೂಡ ಅವರು ಸಾವನ್ನಪ್ಪಿರುವಂಥದ್ದು. ಸೊ ಅದಕ್ಕೂ ಕಾರ್ಡಿಯಾಕ್ ಅರೆಸ್ಟ್ ಆಗಿರುವಂಥ ಸಾಧ್ಯತೆಗಳಿದೆ ಅನ್ನೋ ಸಾಕಷ್ಟು ಮಾಹಿತಿ ಸುಳಿದಾಡ್ತಾ ಇತ್ತು. ಅದ್ರ ಬಗ್ಗೆ ನೀವು ಗಮನ ಹರಿಸೋದಾದರೆ, ನಿಮ್ಮ ಮಾತಲ್ಲಿ ಕೇಳೋದಾದರೆ ನಾವು ಹೌದು, ನನಗಿರುವಂಥ ಮಾಹಿತಿ ಪ್ರಕಾರನೂ ಇರ್ಬೋದು ಅಥವಾ ನಾವೇನಾದರೆ ಮೀಡಿಯಾ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ತಿಳ್ಕೊಂಡಿದ್ದೀವೋ, ಕಾರ್ಡಿಯಾಕ್ ಅರೆಸ್ಟ್ ಅನ್ನುವಂಥದ್ದು ಪುನೀತ್ ರಾಜ್ಕುಮಾರ್ ಅವರ ಸಾವಿಗೆ ಕಾರಣ ಅಂತ. ಹೌದು, ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದಂಥದ್ದು ಏನು? ಸೊ ಹಾರ್ಟ್ ಕಂಪ್ಲೀಟಾಗಿ ಸ್ಟಾಪ್ ಆಗುವಂಥದ್ದು ಕಾರ್ಡಿಯಾಕ್ ಅರೆಸ್ಟ್. ಅದು ಆಗಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಒನ್ ಆಫ್ ದ ರೀಸನ್ಸ್ ಅಥವಾ ಒಂದು ಕಾರಣ ಬಂದು ಹಾರ್ಟ್ ಅಟ್ಯಾಕ್, ರಕ್ತನಾಳದಲ್ಲಿ ಬ್ಲಾಕೇಜ್ ಆಗಿ ಮೇಜರ್ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಒಂದು ಕಾರಣ. ಸೊ ಇದರಲ್ಲಿ ಅನ್ವಿಟ್ನೆಸ್ಡ್ ಅನ್ನೋದರಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಹೌದು ಆಗಿತ್ತು, ಅದು ಎಂತರಿಂದ ಆಗಿತ್ತು? ಹಾರ್ಟ್ ಅಟ್ಯಾಕಿಂದ ಆಗಿತ್ತಾ ಅಥವಾ ಹೃದಯ ಬಡಿತ ಹೆಚ್ಚಾಗಿ ಅಥವಾ ಕಮ್ಮಿಯಾಗಿ ಆಗಿತ್ತಾ ಅನ್ನೋದು ನಮಗೆ ಗೊತ್ತಿಲ್ಲ. ಮತ್ತು ಸೆಲೆಬ್ರಿಟಿ ಡೆತ್ಸ್ ಅಂತ ತಾವೇನು ಕೇಳಿದ್ರು, ದಟ್ ಈಸ್ ಎ ವ್ಯಾಲಿಡ್ ಪಾಯಿಂಟ್. ಜಿಮ್ ರಿಲೇಟೆಡ್ ಡೆತ್ಸ್ ಅಥವಾ ಏನಾದರೆ ಈಗ ನಾವು ಪೇಪರಲ್ಲಿ ಓದಿರೋವಂಥದ್ದು ವೈಲ್ ಜಿಮ್ಮಿಂಗ್ ಆರ್ ಡೂಯಿಂಗ್ ವಿಗರಸ್ ವರ್ಕೌಟ್ ಮಾಡಬೇಕಾದ್ರೆ ಸಾವನ್ನಪ್ಪುವಂಥದ್ದು ಏನಾದರೆ ಆಗಿದೆಯೋ, ಅವೆಲ್ಲನೂ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ರಿಲೇಟೆಡ್ ಡೆತ್ಸ್ ಆಗೇನೆ ಖಂಡಿತವಾಗ್ಲೂ ಇರುವಂಥ ಸಾಧ್ಯತೆ ಇದೆ. ಸೊ ಅದು ಹಾರ್ಟ್ ಅಟ್ಯಾಕ್, ರಕ್ತನಾಳದಲ್ಲಿ ಬ್ಲಾಕೇಜ್ ಆಗಿ ಹಾರ್ಟ್ ಅಟ್ಯಾಕಿಂದ ಆಯಿತಾ ಅಥವಾ ಎದೆ ಬಡಿತ ಹೆಚ್ಚು ಆಗಿ VTVF ಅಂತ ಕರಿತೀವಿ, ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಕರಿತೀವಿ. ಯಾವ ಕಾರಣದಿಂದ ಆಗಿದೆ ಅಂತ ನಾವು ಹೇಳಲಿಕ್ಕೆ ಕಷ್ಟ ಆಗತ್ತೆ. ಸೊ ಹಾಗಾಗಿ ಯಾರಾದರೆ ವ್ಯಾಯಾಮ ಅಗ್ರೆಸಿವ್ ಆಗಿ ಮಾಡಲಿಕ್ಕೆ ಹೊರಟಿದ್ದಾರೋ ಅವರೂ ಸಹ ಅಂಥ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕಾರ್ಡಿಯಾಲಜಿಸ್ಟ್ ಹತ್ರ ತಪಾಸಣೆ ಮಾಡಿಕೊಂಡು ಅವರ ಫಿಟ್ನೆಸ್ನ ಅವರು ತಾವು ಅರಿತು ಅದಕ್ಕೆ ಮೇಲೆ ಅವರು ಇದನ್ನು ಮಾಡುವಂಥದ್ದು ಒಳ್ಳೆಯದು. ಸೊ ಇದನ್ನು ಮಾಡೋದರಿಂದ ನೀವು ಸಡನ್ ಕಾರ್ಡಿಯಾಕ್ ಡೆತ್ಗೆ ಉಂಟಾಗುವಂಥ ರಿಸ್ಕ್ ಏನಾದರೂ ಇದೆಯಾ ಇಲ್ವಾ ಅಂತ ಪತ್ತೆ ಹಚ್ಚಿ ಅದಕ್ಕೂ ತಕ್ಕಂಗೆ ನಿಮ್ಮ ಟ್ರೈನರ್ ಹತ್ರ ಒಂದು ನೀವು ನಿಮಗೆ ಕಸ್ಟಮೈಸ್ ಪ್ಲ್ಯಾನ್ ಮಾಡಿಸ್ಕೊಂಡು ಅದಕ್ಕೆ ತಕ್ಕಂತೆ ವ್ಯಾಯಾಮ ಮಾಡುವಂಥದ್ದು ಉತ್ತಮ. ಡಾಕ್ಟರ್, ಇತ್ತೀಚೆಗೆ ಬಂದಂತಹ ವರದಿಗಳ ಪ್ರಕಾರ ಹಾಗೆ ನಡೀತಾ ಇರುವಂಥ ಸಿನಾರಿಯೋ ಪ್ರಕಾರ ಏನಂದರೆ, ಈ ಕೋವಿಡ್ ವ್ಯಾಕ್ಸಿನ್ನಿಂದಾಗಿ ಹಾರ್ಟ್ ಅಟ್ಯಾಕ್ನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ಮಿತ್ ಅಂತಲೇ ಹೇಳ್ಬೋದು. ಕೋವಿಡ್ ವ್ಯಾಕ್ಸಿನ್ ಪರ್ಸೆಯಿಂದ ಹೃದಯಾಪಘಾತ ಆಗ್ತಾ ಇದೆ ಅನ್ನುವಂಥದ್ದು ಸುಳ್ಳು ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಜಯದೇವ ಆಸ್ಪತ್ರೆ, ಹೃದ್ರೋಗ ಆಸ್ಪತ್ರೆಯಿಂದ ಒಂದು ಸ್ಟಡಿನೂ ಸಹ ಮಾಡಿದರು. ಅದರ ರಿಸಲ್ಟ್ಸು ಸಹ ಬಂದಿದೆ. ಅದರ ರಿಸಲ್ಟ್ಸ್ ಪ್ರಕಾರವೂ ಏನಾಗುತ್ತೆ ಅಂದರೆ, ಅದು ಕೋವಿಶೀಲ್ಡ್ ಇರ್ಬೋದು, ಕೋವ್ಯಾಕ್ಸಿನ್ ಇರ್ಬೋದು, ಯಾವ ವ್ಯಾಕ್ಸಿನ್ ತಗೊಂಡಿರುವಂಥ ಪೇಷಂಟ್ಸಲ್ಲೂ ಸಹ ಹಾರ್ಟ್ ಅಟ್ಯಾಕ್ ರಿಸ್ಕ್ ಪರ್ಸೆ ಜಾಸ್ತಿ ಆಗಿದೆ ಅನ್ನುವಂಥದ್ದು ಮಾಹಿತಿ ಇಲ್ಲ. ಇವತ್ತಿನ ಅವೈಲಬಲ್ ಇರುವಂಥ ಸೈಂಟಿಫಿಕ್ ಡಾಟಾ ಪ್ರಕಾರ ಇಲ್ಲ. ಕೋವಿಡಿಂದನೇ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು ಅಂತ ಕೇಳೋದಂತಾದರೆ ಹೌದು, ಸಾಧ್ಯ ಇದೆ. ಕೋವಿಡ್ ಅನ್ನೋ ಒಂದು ವೈರಲ್ ಇನ್ಫೆಕ್ಷನ್, ಅದರಲ್ಲಿ ಬಾಡಿಯಲ್ಲಿ ಇನ್ಫ್ಲಮೇಷನ್ ಅಂತೂ ಹೆಚ್ಚಾಗಿ ಅದರಿಂದ ಹಾರ್ಟ್ ಅಟ್ಯಾಕ್ ಆಗಿರುವಂಥ ಸಾಧ್ಯತೆ ಇದೆ. ಬರೀ ವ್ಯಾಕ್ಸಿನ್ ಒಂದರಿಂದನೇ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ ಅನ್ನುವಂಥದ್ದು ಖಂಡಿತವಾಗ್ಲೂ ಇವತ್ತಿನ ಪ್ರಸ್ತುತ ದಿನ ಇರುವಂಥ ಮಾಹಿತಿಗೆ ಸುಳ್ಳಂತನೇ ಧೈರ್ಯವಾಗಿ ಹೇಳಬಹುದು. ಸರಿ ಡಾಕ್ಟರ್, ಹೃದಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಹಾರ್ಟ್ ಅಟ್ಯಾಕಿಂದ ಹಿಡಿದು ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಹಾಗೆ ಅಪೋಲೋ ಆಸ್ಪತ್ರೆಯಲ್ಲಿ ಸಿಗುವಂತಹ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳಾಗಿರಬಹುದು, ಹಾಗೆ ಆರೋಗ್ಯವನ್ನು ಯಾವ ರೀತಿ ಸುಸ್ಥಿತಿಯಲ್ಲಿ ಇಟ್ಕೋಬೇಕು, ಅದರಿಂದ ಹಾರ್ಟ್ ಅಟ್ಯಾಕ್ ಆಗೋದನ್ನು ಹೇಗೆ ತಪ್ಪಿಸ್ಕೊಳ್ಬಹುದು ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಾ. ಧನ್ಯವಾದ ತಮಗೆ. ಥ್ಯಾಂಕ್ ಯು. ದೇಹದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡಬೇಕಾದಂಥ ಹೃದಯದ ಆರೋಗ್ಯವು ತುಂಬ ಪ್ರಮುಖವಾದದ್ದು. ಆರೋಗ್ಯಕರ ಜೀವನವನ್ನ ಅಳವಡಿಸ್ಕೊಳ್ಬೇಕು. ಉತ್ತಮ ವ್ಯಾಯಾಮ, ಆಹಾರ ಹಾಗೆ ನಿದ್ರೆ ಇದು ಪ್ರಮುಖವಾಗಿ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಪ್ರಮುಖ ಸೂತ್ರಗಳು ಅನ್ನೋದನ್ನ ನಾವು ಡಾಕ್ಟರ್ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.